ಸ್ನೇಹಿತರೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರ. ನಾನು ಇಂಪನ. ಸ್ನೇಹಿತರೆ, ಇವತ್ತಿನ ಕ್ಲಾಸಲ್ಲಿ ನಾವು ಸಂವಿಧಾನದ ಭಾಗ 3ರಲ್ಲಿ ಬರ್ತಕ್ಕಂತಹ ಇಂಪಾರ್ಟೆಂಟ್ ಟಾಪಿಕ್ ಯಾವುದದು? ಮೂಲಭೂತ ಹಕ್ಕುಗಳು. ಇದರ ಬಗ್ಗೆ ಒಂದಷ್ಟು ಚರ್ಚೆಯನ್ನು ಮಾಡ್ತಾ ಹೋಗೋಣ ಬನ್ನಿ. ಮೊದಲನೇದಾಗಿ ಗೊತ್ತಿದೆ ನಮಗೆ, ಈ ಭಾಗ 3ರಲ್ಲಿ 12ರಿಂದ 32ನೇ ವಿಧಿಗಳು ಬರುವಂಥದ್ದು. ಈ 12ರಿಂದ 32ನೇ ವಿಧಿಗಳೇನಿದೆ, ಡೀಟೇಲ್ಡ್ ಆಗಿ ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈ ಮೂಲಭೂತ ಹಕ್ಕುಗಳಂದರೆ ಏನು, ಅಥವಾ ಇದು ನಮಗೆ ಯಾಕೆ ಬೇಕು, ಇದಕ್ಕೆ ಯಾಕೆ ಇಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ ನೋಡೋದಾದರೆ, ಈಗ ಒಬ್ಬ ವ್ಯಕ್ತಿ ಈಗ ದೈಹಿಕವಾಗಿ ಆರೋಗ್ಯವಾಗಿರೋದು ಬೇರೆ, ಅವನು ಸಮಾಜದಲ್ಲಿ ಆರೋಗ್ಯವಂತನಾಗಿ ಬದುಕಬೇಕು ಅಂತಂದರೆ, ಒಂದು ಸ್ವಾಸ್ಥ್ಯವಾದ ಜೀವನವನ್ನು ಸಮಾಜದಲ್ಲಿ ನಡೆಸಬೇಕು, ಗೌರವಯುತವಾದ ಜೀವನವನ್ನು ಸಮಾಜದಲ್ಲಿ ನಡೆಸಬೇಕು ಅಂದರೆ ಅವನಿಗೆ ಒಂದಷ್ಟು ಬೇಸಿಕ್ ನೀಡ್ಸ್ಗಳು ಬೇಕು ಅಲ್ವಾ. ಅಂಥ ಮೂಲ ಸೌಕರ್ಯವನ್ನು ಹಕ್ಕುಗಳ ರೂಪದಲ್ಲಿ ಭಾರತ ಸರ್ಕಾರ ಅಂದರೆ ಭಾರತ ಸಂವಿಧಾನ ತನ್ನ ಪ್ರಜೆಗಳಿಗೆ ನೀಡಿರುವಂಥ ಒಂದಷ್ಟು ಸೌಕರ್ಯಗಳನ್ನು ಅಥವಾ ಬೇಸಿಕ್ ನೀಡ್ಸನ್ನು ನಾವು ಮೂಲಭೂತ ಹಕ್ಕುಗಳು ಅಂತ ಕರಿಬೋದು. ಈ ಮೂಲಭೂತ ಹಕ್ಕುಗಳನ್ನು ಏನು, ಎತ್ತ, ಯಾವ್ಯಾವ ವಿಧಿ ಈ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಿದೆ ಅಂತ ಒಂದೊಂದೇ ನೋಡ್ತಾ ಹೋಗೋಣ ಬನ್ನಿ. ಈ ಮೂಲಭೂತ ಹಕ್ಕುಗಳು ಅನ್ನೋ ಕಾನ್ಸೆಪ್ಟ್ ಏನಿದೆ, ಅದನ್ನು ಏನು ನಮ್ಮ ಸಂವಿಧಾನದಲ್ಲಿ ಅಳವಡಿಸ್ಕೋಬೇಕು ಅನ್ನೋ ಕಾನ್ಸೆಪ್ಟ್ ಏನಿದೆ, ಅದನ್ನು ನಾವು ಅಮೇರಿಕ ಸಂವಿಧಾನದಿಂದ ಎರವಲು ಪಡ್ಕೊಂಡಿದ್ದೀವಿ. ಅಂದರೆ ಆ ಕಾನ್ಸೆಪ್ಟನ್ನು, ಈ ಮೂಲಭೂತ ಹಕ್ಕುಗಳನ್ನು ಪ್ರಜೆಗಳಿಗೆ ಒದಗಿಸಬೇಕು ಅನ್ನೋ ಕಾನ್ಸೆಪ್ಟನ್ನು ಅಲ್ಲಿಂದ ತಂದುಬಿಟ್ಟು ಇಲ್ಲಿ ನಮ್ಮ ಜನರಿಗೆ ಅಂದರೆ ಭಾರತೀಯರಿಗೆ ಯಾವ ರೀತಿಯ ಮೂಲಭೂತ ಹಕ್ಕುಗಳನ್ನು ಒದಗಿಸ್ಕೊಳ್ಬೇಕು, ಈ ಪರಿಸರಕ್ಕೆ ಯಾವ ರೀತಿಯ ಹಕ್ಕುಗಳು ಬೇಕು ಅಂತ ಡಿಸೈಡ್ ಮಾಡಿಬಿಟ್ಟು ಹಕ್ಕುಗಳನ್ನು ಒಟ್ಟಾರೆಯಾಗಿ ಈಗ 6 ರೀತಿಯ ಹಕ್ಕುಗಳನ್ನು ನಮ್ಮ ಸಂವಿಧಾನದಲ್ಲಿ ಇರೋದು ಗೊತ್ತಿದೆ ನಮಗೆ. ಈ ಮೂಲಭೂತ ಹಕ್ಕುಗಳು ಅನ್ನೋ ಈ ಪಾರ್ಟ್ 3 12ರಿಂದ 32ನೇ ವಿಧಿವರೆಗೂ ಇದೆ. ಆಕ್ಚುಯಲ್ ಹಕ್ಕುಗಳು 6 ಏನಿದಾವೆ, ಈ ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು ಏನಿದೆ, ಅದು 14ನೇ ವಿಧಿಯಿಂದ ಶುರುವಾಗುತ್ತೆ. ಅದಕ್ಕೂ ಮುಂಚೆ 2 ವಿಧಿಗಳು ಬರ್ತವೆ ಅಲ್ವಾ, 12 ಮತ್ತು 13. ಅದೇನನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದೆ ಅಂದರೆ, ಅದು ಈ ಮೂಲಭೂತ ಹಕ್ಕುಗಳಿಗೆ ಪೂರಕವಾಗಿ ಒಂದಷ್ಟು ಮಾಹಿತಿಯನ್ನು ಕೊಡುತ್ತೆ. ಈ 12ನೇ ವಿಧಿ ಏನು ಹೇಳುತ್ತೆ ಅಂದರೆ, ರಾಜ್ಯ ಎಂಬ ಪದಕ್ಕೆ ವಿಶ್ಲೇಷಣೆಯನ್ನು ಕೊಡುತ್ತದೆ ಅಂತ ಇದೆ. ಅಂದರೆ ಈ ರಾಜ್ಯ ಅಂದರೆ ಏನು, ನಾವು ಅಂದ್ಕೊಳ್ತೀವಿ ರಾಜ್ಯ ಅಂದರೆ ರಾಜ್ಯ ಸರ್ಕಾರನೋ ಅಥವಾ ರಾಜ್ಯನೋ ರಾಜ್ಯ ಶಾಸಕಾಂಗನೋ ಅಂತ. ಬಟ್ ಇಲ್ಲಿ ರಾಜ್ಯ ಅಂತಂದರೆ ಕೇವಲ ರಾಜ್ಯ ಸರ್ಕಾರ ಮತ್ತು ರಾಜ್ಯ ಶಾಸಕಾಂಗ ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಶಾಸಕಾಂಗ ಮತ್ತು ಸ್ಥಳೀಯ ಸಂಸ್ಥೆಗಳು, ಲೋಕಲ್ ಬಾಡೀಸ್ ಅಂತ ಕೇಳ್ತೀವಿ, ಮತ್ತು ಇತರೆ ಸಂಸ್ಥೆಗಳು, ಒಂದಷ್ಟು ಆರ್ಗನೈಸೇಷನ್ಸ್, ಅಥಾರಿಟೀಸು, ಇವೆಲ್ಲವೂ ಕೂಡ ಈ ರಾಜ್ಯ ಅನ್ನೋ ಪದಗಳ ಅಡಿಯಲ್ಲಿ ಬರುತ್ತೆ. ಎಸ್ಪೆಷಲಿ ಈ 3ನೇ ಭಾಗಕ್ಕೆ ಸಂಬಂಧಪಟ್ಟಂತೆ ಇದಿಷ್ಟು ಈಗ ಏನು ಹೇಳಿದ್ನೋ ಇದಿಷ್ಟು ಕೂಡ ರಾಜ್ಯ ಅನ್ನೋ ಪದದಲ್ಲಿ ಬರುತ್ತೆ. ಎಲ್ಲೇ ಒಂದು ಕಡೆ ಈ ಭಾಗದಲ್ಲಿ ರಾಜ್ಯ ಅನ್ನೋ ಪದ ಬಂತು ಅಂದರೆ ನಾವು ಬರೀ ರಾಜ್ಯ ಸರ್ಕಾರ ಅಂತ ಅಂದ್ಕೊಳ್ಬಾರ್ದು, ಬದಲಾಗಿ ಇದಿಷ್ಟು ಇದರಲ್ಲಿ ಸೇರುತ್ತೆ ಅಂತ ಅನ್ಕೋಬೇಕು ಅನ್ನೋದನ್ನು ಈ 12ನೇ ವಿಧಿ ಸ್ಪಷ್ಟಪಡಿಸುತ್ತೆ. ಕ್ಲಿಯರ್? ನೆಕ್ಸ್ಟು ಈ 13ನೇ ವಿಧಿ ಏನು ಹೇಳುತ್ತೆ ಅಂದರೆ, ಈ ಮೂಲಭೂತ ಹಕ್ಕುಗಳಿಗೆ ಒಂದಷ್ಟು ರೂಪವನ್ನು ಈ 13ನೇ ವಿಧಿ ಕೊಟ್ಟಿರುವಂಥದ್ದು. ಈ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ತರುವಂತಹ ಕಾನೂನುಗಳನ್ನು ರೂಪಿಸುವಂತಿಲ್ಲ ಅಂತ. ಅಂದರೆ ಯಾವುದೇ ಒಂದು ಕಾನೂನು ರೂಪುಗೊಳ್ತು ಅಂತಂದರೆ ಅದು ಮೂಲಭೂತ ಹಕ್ಕನ್ನು ಧಕ್ಕೆ ತರಬಾರ್ದು, ಮೂಲಭೂತ ಹಕ್ಕುಗಳ ಆಚರಣೆಗೆ ಅದು ಧಕ್ಕೆನ ತರಬಾರ್ದು. ಇನ್ ಕೇಸ್ ಅಂಥ ಹಕ್ಕುಗಳು ರೂಪುಗೊಂಡ್ರೆ ಅಂಥ ಕಾನೂನುಗಳನ್ನು ಅಮಾನತುಗೊಳಿಸುವ ಅಧಿಕಾರವನ್ನು ಈ 13ನೇ ವಿಧಿ ಸ್ಪಷ್ಟಪಡಿಸುತ್ತೆ. ಒಂದು ಧಕ್ಕೆ ತರುವಂತಹ ಕಾನೂನುಗಳನ್ನು ರೂಪಿಸಬಾರ್ದು, ಮತ್ತು ಆ ಕಾನೂನುಗಳೇನಾದರೂ ಆ ಹಕ್ಕು ಈಗ ರೂಪಿಸಿರೋ ಕಾನೂನು ಏನಾದರೂ ಅದು ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ತರ್ತಾ ಇದೆ ಅಂತಂದರೆ ಅದನ್ನು ಅಮಾನತುಗೊಳಿಸ್ಬೋದು ಅನ್ನೋದನ್ನು ಕೂಡ ಈ ವಿಧಿ ಸ್ಪಷ್ಟಪಡಿಸುತ್ತೆ. ಮತ್ತು ಈ ಕಾನೂನುಗಳಂದರೆ ಯಾವುದು ಅನ್ನೋದನ್ನು ಕೂಡ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈ ಕಾಯ್ದೆಗಳು, ಸುಗ್ರೀವಾಜ್ಞೆಗಳು ಏನಿದೆ, ಇವೆಲ್ಲ ಈ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟವು ಅನ್ನೋದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ. ನೆಕ್ಸ್ಟು ಅದರಲ್ಲೊಂದು ಉಪವಿಧಿ ಬರುತ್ತೆ 13(4). ಇದೇನು ಹೇಳುತ್ತೆ ಅಂದರೆ, 368ನೇ ವಿಧಿಯಡಿಯಲ್ಲಿ ಮಾಡಲಾಗುವ ಸಂವಿಧಾನ ತಿದ್ದುಪಡಿಗೆ 13ನೇ ವಿಧಿಯ ಅಂಶಗಳು ಅನ್ವಯಿಸೋದಿಲ್ಲ ಅಂತ. ಏನು 368ನೇ ವಿಧಿಯಡಿಯಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತರ್ತೀವಿ, ಅದಕ್ಕೆ ಈ 13ನೇ ವಿಧಿಯ ಅಂಶಗಳು ಅನ್ವಯಿಸೋದಿಲ್ಲ ಅನ್ನೋದನ್ನು ಈ ವಿಧಿ ಸ್ಪಷ್ಟಪಡಿಸುತ್ತೆ. ಇದು ಮೊದಲಿಗೆ ಇರಲಿಲ್ಲ. 1971ರ 24ನೇ ಸಂವಿಧಾನ ತಿದ್ದುಪಡಿಯಲ್ಲಿ ಈ 13(4) ವಿಧಿಯನ್ನು ಅಳವಡಿಸ್ಕೊಂಡಿರ್ತಕ್ಕಂಥದ್ದು. ಕ್ಲಿಯರ್? ನೆಕ್ಸ್ಟು ಈ ಮೂಲಭೂತ ಹಕ್ಕುಗಳಿಗೆ ಒಂದಷ್ಟು ಶಿಫಾರಸುಗಳಿರ್ಬೋದು, ಅಥವಾ ಬೇಡಿಕೆಗಳಿರ್ಬೋದು, ಒತ್ತಾಯಗಳಿರಬಹುದು, ಅಥವಾ ಅದ್ರ ಬಗ್ಗೆ ಚರ್ಚೆಗಳು ಎಲ್ಲೆಲ್ಲಿ ಶುರುವಾಯಿತು ಅಥವಾ ಅದು ಎಲ್ಲಿಂದ ಶುರುವಾಯಿತು ಅಂತ. ಅಂದರೆ ಈಗ ಹಕ್ಕುಗಳಿಗೆ ಹೋರಾಟಗಳು ಯಾವಾಗಲೂ ನಡೀತಾನೆ ಇರುತ್ತೆ. ಬಟ್ ಅಧಿಕೃತವಾಗಿ ಒಂದಷ್ಟು ಎಲಿಮೆಂಟನ್ನು ನೋಡ್ತಾ ಹೋಗೋದಾದರೆ, ಮೊದಲನೇದಾಗಿ ಸ್ವರಾಜ್ ಬಿಲ್ 1895, ಇದನ್ನು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಬಿಲ್ ಅಂತ ಕೂಡ ಕರೀತಾರೆ. ಬಾಲಗಂಗಾಧರ್ ತಿಲಕ್ ಅವರ ಅಧ್ಯಕ್ಷತೆಯಲ್ಲಿ ಅಥವಾ ನೇತೃತ್ವದಲ್ಲಿ ಈ ಬಿಲ್ ರಚನೆಗೊಳ್ಳುತ್ತೆ. ಇದರಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಅಥವಾ ಬೇಡಿಕೆಯನ್ನು ಇಡಲಾಗುತ್ತೆ. ನೆಕ್ಸ್ಟು ಕಾಮನ್ವೆಲ್ತ್ ಇಂಡಿಯಾ ಬಿಲ್ 1928, ಅನಿ ಬೆಸೆಂಟ್ ಅವರ ನೇತೃತ್ವದಲ್ಲಿ ಈ ಬಿಲ್ ರೆಡಿಯಾಗುತ್ತೆ. ಇದರಲ್ಲೂ ಕೂಡ ಮೂಲಭೂತ ಹಕ್ಕುಗಳ ಬಗ್ಗೆ ವಿಚಾರಗಳನ್ನು ಇಟ್ಟಿರುವಂಥದ್ದು.
ನೆಕ್ಸ್ಟು ನೆಹರು ಸಮಿತಿ ರಚನೆ ಆಗುತ್ತೆ. ಇದು 1928ರಲ್ಲಿ ವರದಿ ಮಾಡುತ್ತೆ ಏನು ಅಂತಂದರೆ 19 ಮೂಲಭೂತ ಹಕ್ಕುಗಳನ್ನು ಸಂವಿಧಾನದಲ್ಲಿ ಸೇರಿಸ್ಬಿಟ್ಟು ಅದನ್ನು ಭಾರತೀಯರಿಗೆ ಕೊಡಬೇಕು ಅಂತ ಈ ಸಮಿತಿ ಏನಿದೆ ಅದು ವರದಿಯನ್ನು ನೀಡುತ್ತೆ. ನೆಕ್ಸ್ಟು ಕರಾಚಿ ಕಾಂಗ್ರೆಸ್ ಅಧಿವೇಶನ 1931, ಇದರಲ್ಲೂ ಕೂಡ ಮೂಲಭೂತ ಹಕ್ಕುಗಳ ಬಗ್ಗೆ ಬೇಡಿಕೆಗಳಿರೋದು ಅಥವಾ ಉಲ್ಲೇಖ ಇರೋದನ್ನು ನೋಡ್ಬೋದು. ಮತ್ತು ದುಂಡು ಮೇಜಿನ ಸಭೆ 1 ಮತ್ತು 2, ಇದರಲ್ಲೂ ಕೂಡ ಮೂಲಭೂತ ಹಕ್ಕುಗಳ ಬಗ್ಗೆ ಮಾತುಕತೆ ಆಗಿರುತ್ತೆ. ಹಾಗೆ ಲಾಸ್ಟ್ದಾಗಿ ಈ ಮೂಲಭೂತ ಹಕ್ಕುಗಳನ್ನು ನಮ್ಮ ಸಂವಿಧಾನಕ್ಕೆ ಅಳವಡಿಕೆ ಮಾಡಿಕೊಂಡ್ರು ಅಲ್ವಾ, ಅದು ಎಲ್ಲಿ ಅಂತ ಹೇಳಿದ್ರೆ ಅದಕ್ಕೆ ಒಂದು ಸಂವಿಧಾನ ಸಲಹಾ ರಚನಾ ಸಮಿತಿ ಏನಿರುತ್ತೆ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂಗೆ, ಇದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ನೇತೃತ್ವದಲ್ಲಿ ಇದ್ದಂತಹ ಈ ಸಮಿತಿ ಜನವರಿ 24, 1942 ಈ ಟೈಮಲ್ಲಿ ಏನು ರಚನೆಗೊಳ್ಳುತ್ತೋ ಅದರ ಕೆಳಗೆ ಮತ್ತೊಂದು ಉಪಸಮಿತಿ ಬರುತ್ತೆ. ಅದು JB ಕೃಪಲಾನಿ ಅವರ ಅಧ್ಯಕ್ಷತೆಯಲ್ಲಿ ಇನ್ನೊಂದು ಈ ಸಮಿತಿ ಏನಿತ್ತು ಅದರ ಕೆಳಗೆ ಮತ್ತೊಂದು ಸಮಿತಿ JB ಕೃಪಲಾನಿ ಅವರ ಅಧ್ಯಕ್ಷತೆಯಲ್ಲಿ ಜಾರಿ ಬರುತ್ತೆ. ಅದು ಏಪ್ರಿಲ್ 16, 1947 ಈ ಟೈಮಲ್ಲಿ ಅದು ಒಂದು ವರದಿಯನ್ನು ಕೊಡುತ್ತೆ. ಅದರ ನಂತರ ಅದ್ರ ವರದಿ ಪ್ರಕಾರ ಅದು ತನ್ನ ಮೇಲಿನ ಸಮಿತಿ, ಈ ಮೂಲಭೂತ ಹಕ್ಕುಗಳ ಸಂವಿಧಾನ ಸಲಹಾ ರಚನಾ ಸಮಿತಿ ಏನಿತ್ತು ಅದಕ್ಕೆ ವರದಿಯನ್ನು ಕೊಡುತ್ತೆ. ಅದರ ಪ್ರಕಾರ 3ನೇ ಭಾಗದಲ್ಲಿ ನಮ್ಮ ಸಂವಿಧಾನದಲ್ಲಿ 7 ರೀತಿಯ ಮೂಲಭೂತ ಹಕ್ಕುಗಳನ್ನು ಅಳವಡಿಸ್ಕೊಂಡಿರ್ತಕ್ಕಂಥದ್ದು. ಸ್ಟಾರ್ಟಿಂಗಲ್ಲಿ ನಮ್ಮ ಸಂವಿಧಾನ ಏನು ಜಾರಿಗೆ ಬಂತು ಆಗ 7 ರೀತಿಯ ಮೂಲಭೂತ ಹಕ್ಕುಗಳಿತ್ತು, ಗೊತ್ತಿದೆ ನಮಗೆ. ಅಲ್ಲಿ ಒಂದು ಯಾವುದು ಅಂದರೆ ಈಗ ಬರೀ 6 ಹಕ್ಕು ಇರೋದು. ಆ 7ನೇ ಹಕ್ಕು ಯಾವುದಾಗಿತ್ತು ಅಂದರೆ ಆಸ್ತಿಯ ಹಕ್ಕು. ಇದು 6ನೇ ಹಕ್ಕಾಗಿ ಅಲ್ಲಿ ಬಂದಿರುತ್ತೆ. ಬಟ್ ಅದೀಗ ಇಲ್ಲ. ಏನಾಗಿದೆ ಅಂದರೆ ಈ 31ನೇ ವಿಧಿ ಈ ಆಸ್ತಿಯ ಹಕ್ಕನ್ನು ಏನು ಎಕ್ಸ್ಪ್ಲೇನ್ ಮಾಡ್ತಿತ್ತು ಅಥವಾ ಈ ಹಕ್ಕನ್ನು ಪ್ರಜೆಗಳಿಗೆ ಕೊಟ್ಟಿತ್ತು ಅದನ್ನು 1978ರಲ್ಲಿ ಈ 44ನೇ ತಿದ್ದುಪಡಿ ಆಗುತ್ತಲ್ವ, ಆವಾಗ ಈ ಹಕ್ಕನ್ನು ಮೂಲಭೂತ ಹಕ್ಕು ಪಟ್ಟಿಗಳಿಂದ ತೆಗೆದುಬಿಟ್ಟು ಅದನ್ನು ಮೂಲಭೂತೇತರ ಹಕ್ಕಾಗಿ ಜಸ್ಟ್ ಒಂದು ಕಾನೂನಿನ ಹಕ್ಕಾಗಿ ಸಂವಿಧಾನದಲ್ಲಿ ಇಟ್ಕೊಂಡಿರೋದು. ಯಾವುದು 300A ವಿಧಿಯಡಿಯಲ್ಲಿ ಪ್ರಸ್ತುತ ಈಗ ಆಸ್ತಿಯ ಹಕ್ಕು ಮೂಲಭೂತೇತರ ಹಕ್ಕಾಗಿ ಇರುವಂಥದ್ದು. ಮೊದಲಿಗೆ ಅದು ಮೂಲಭೂತ ಹಕ್ಕಾಗಿ ಇತ್ತು. ಅದನ್ನು ಬಿಟ್ಟು ಈಗ 6 ಹಕ್ಕುಗಳಿದ್ದಾವೆ, ಗೊತ್ತಿದೆ ನಮಗೆ, ಇಲ್ಲಿ ನೋಡ್ತಾ ಇರ್ಬೋದು ನೀವು. ಅದು ಯಾವ್ಯಾವುದು, ಯಾವ ವಿಧಿ ಪ್ರಕಾರ ಅದನ್ನು ನೋಡ್ತಾ ಹೋಗೋದಾದರೆ 14ರಿಂದ 18ನೇ ವಿಧಿ ಸಮಾನತೆಯ ಹಕ್ಕು, 19ರಿಂದ 22ನೇ ವಿಧಿ ಸ್ವಾತಂತ್ರ್ಯದ ಹಕ್ಕು, 23ರಿಂದ 24ನೇ ವಿಧಿ ಶೋಷಣೆಯ ವಿರುದ್ಧದ ಹಕ್ಕು, 25ರಿಂದ 28ನೇ ವಿಧಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, 29ರಿಂದ 30ನೇ ವಿಧಿ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಹಾಗೆ 32ನೇ ವಿಧಿ ಸಂವಿಧಾನಬದ್ಧ ಪರಿಹಾರದ ಹಕ್ಕು. ಒಂದೊಂದೇ ಹಕ್ಕನ್ನು ನೋಡ್ತಾ ಹೋಗೋಣ ಬನ್ನಿ. ಮೊದಲನೇದಾಗಿ ಸಮಾನತೆಯ ಹಕ್ಕು 14ರಿಂದ 18ನೇ ವಿಧಿ. ನಮ್ಮ ದೇಶದ ಪ್ರಜೆಗಳಿಗೆ ಯಾವ ಇದರಲ್ಲಿ ಸಮಾನತೆಯನ್ನು ದೇಶ ಕೊಟ್ಟಿದೆ ಅಥವಾ ಸಂವಿಧಾನ ಕೊಟ್ಟಿದೆ ಅಂತ ನೋಡೋದಾದರೆ 14ನೇ ವಿಧಿ ಹೇಳುತ್ತೆ ಕಾನೂನಿನ ಎದುರಿನಲ್ಲಿ ಎಲ್ಲರೂ ಸಮಾನರು ಅಂತ. ಈ ಕಾನೂನು ಅಂತ ಬಂದರೆ ಅದಕ್ಕೆ ಭೇದ ಭಾವ ಇರೋದಿಲ್ಲ, ಎಲ್ಲರಿಗೂ ಕೂಡ ಒಂದೇ ರೀತಿಯ ಕಾನೂನು ಅನ್ವಯಿಸುತ್ತೆ ಅಂತ. ಕಾನೂನಿನ ಎದುರಿನಲ್ಲಿ ಎಲ್ಲರೂ ಸಮಾನರು ಮತ್ತು ಕಾನೂನಿನಲ್ಲಿ ಸಮಾನ ರಕ್ಷಣೆ, ಎಲ್ಲರಿಗೂ ಸಮಾನವಾದ ರಕ್ಷಣೆ ಮತ್ತು ಎಲ್ಲರಿಗೂ ಸಮಾನವಾದ ಕಾನೂನು ಇದೆ ಅನ್ನೋದನ್ನು ಈ 14ನೇ ವಿಧಿ ಸ್ಪಷ್ಟಪಡಿಸುತ್ತೆ. ಮತ್ತು 15(1) ಈ ವಿಧಿ ಏನು ಹೇಳುತ್ತೆ ಅಂದರೆ ಧರ್ಮ, ಜನಾಂಗ, ಜಾತಿ, ಲಿಂಗ ಅಥವಾ ಜನ್ಮಸ್ಥಳ ಇವುಗಳ ಆಧಾರದ ಮೇಲೆ ಮಾತ್ರ ರಾಜ್ಯ ತಾರತಮ್ಯ ಮಾಡುವಂತಿಲ್ಲ. ರಾಜ್ಯ ಅನ್ನೋ ಪದ ಇಲ್ಲಿ ಬಂತು ನೋಡಿ. ಈ ರಾಜ್ಯ ಅಂದರೆ ಏನು ಅಂತ 12ನೇ ವಿಧಿ ಸ್ಪಷ್ಟಪಡಿಸಿದೆ ನಮಗೆ. ಇವುಗಳ ಆಧಾರದ ಮೇಲೆ ಧರ್ಮ, ಜಾತಿ, ಲಿಂಗ ಇವುಗಳ ಆಧಾರದ ಮೇಲೆ ಯಾವುದೇ ರೀತಿಯ ತಾರತಮ್ಯ ಮಾಡೋ ಹಾಗಿಲ್ಲ, ಮಾಡಿದರೆ ಅದು ಅಪರಾಧ ಅಂತ. ಈ ಒಂದು ಹಕ್ಕನ್ನೇನಿದೆ ಇದನ್ನು ಪೌರರಿಗೆ ಮಾತ್ರ ಕೊಟ್ಟಿರುವಂಥದ್ದು, ವಿದೇಶಿಗರಿಗೆ ಕೊಟ್ಟಿಲ್ಲ. ವಿದೇಶಿಗರು ಅಂದರೆ ಏನು, ಭಾರತದಲ್ಲಿ ಬಂದು ನೆಲೆಸಿರ್ತಕ್ಕಂತಹ ಬೇರೆ ದೇಶದವರು, ಅಂದರೆ ಒಂದು ಓದೋಕ್ಕೋಸ್ಕರ ಅಥವಾ ಕೆಲಸದ ಪರ್ಪಸ್ಸಿಗೋ ಅಥವಾ ಪ್ರವಾಸಿಗರಿಗೋ ಅವರಿಗೆ ಈ ವಿಧಿ ಅನ್ವಯ ಆಗೋದಿಲ್ಲ. ನೆಕ್ಸ್ಟು 15(3)ನೇ ವಿಧಿ ಇದೇನು ಹೇಳುತ್ತೆ ಅಂದರೆ ಮಹಿಳೆಯರು ಮತ್ತು ಮಕ್ಕಳ ಅಭಿವೃದ್ಧಿಗಾಗಿ ವಿಶೇಷ ಉಪಬಂಧಗಳನ್ನು ರಚನೆ ಮಾಡಲಿಕ್ಕೆ ಈ ವಿಧಿ ಅವಕಾಶವನ್ನು ಮಾಡಿಕೊಡುತ್ತೆ. ಇನ್ನೊಂದು ಇಂಪಾರ್ಟೆಂಟು 15(6)ನೇ ವಿಧಿ 2019ರ ತಿದ್ದುಪಡಿಯಲ್ಲಿ 103ನೇ ತಿದ್ದುಪಡಿಯಲ್ಲಿ ಈ ವಿಧಿಯನ್ನು ಅಳವಡಿಸ್ಕೊಂಡಿರೋದು. ಇದರ ಪ್ರಕಾರ ಏನು ಅಂದರೆ ಈ ಸಾರ್ವಜನಿಕ ಉದ್ಯೋಗದಲ್ಲಿ ಒಂದಷ್ಟು ಕೆಲಸಗಳಲ್ಲಿ ಮೀಸಲಾತಿ ಅಂತ ಏನು ಬರುತ್ತೋ ಅದರಲ್ಲಿ EWS ಅಂತ ಒಂದು ಎಕ್ಸ್ಟ್ರಾ ಕ್ಯಾಟಗರಿ, ಎಕನಾಮಿಕಲಿ ವೀಕರ್ ಸೆಕ್ಷನ್, ಈಗಾಗಲೇ ಒಂದಷ್ಟು ಕ್ಯಾಟಗರಿ ವೈಸ್ ಮೀಸಲಾತಿ ಇತ್ತಲ್ವ, ಅದಕ್ಕೆ ಅಡಿಷ್ನಲ್ ಆಗಿ ಈ EWS ಈ ಕ್ಯಾಟಗರಿಯಲ್ಲಿ ಬರೋರಿಗೆ 10% ಮೀಸಲಾತಿಯನ್ನು ಕೊಡಬೇಕು ಅಂತ ಈ ವಿಧಿ ಸ್ಪಷ್ಟಪಡಿಸುತ್ತೆ. ನೆಕ್ಸ್ಟು 16ನೇ ವಿಧಿ ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನ ಅವಕಾಶ, ಪ್ರತಿಯೊಬ್ಬರಿಗೂ ಕೂಡ ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನ ಅವಕಾಶ ಇರುವಂಥದ್ದು. ಈ ವಿಧಿ ಕೂಡ ಅಂದರೆ ಈ ಅವಕಾಶ ಅಥವಾ ಈ ಹಕ್ಕು ಕೂಡ ಪೌರರಿಗೆ ಮಾತ್ರ ಅನ್ವಯಿಸುವಂಥದ್ದು.
ನೆಕ್ಸ್ಟು 17ನೇ ವಿಧಿ ಅಸ್ಪೃಶ್ಯತೆ ನಿವಾರಣೆ. ಈ ಅಸ್ಪೃಶ್ಯತೆ ಅಂದರೆ ಮೇಲು ಕೀಳು ಅಂತ ಏನು ಆಚರಣೆಗಳಿತ್ತು, ಒಂದು ಧರ್ಮದ ಆಧಾರದ ಮೇಲೋ ಜಾತಿಯ ಆಧಾರದ ಮೇಲೋ ಆಚರಣೆಗಳನ್ನು ಮಾಡೋ ಹಾಗಿಲ್ಲ. ಮಾಡಿದರೆ ಅದು ತಪ್ಪು, ಅಷ್ಟೇ ಅಲ್ಲ ಅದು ಶಿಕ್ಷೆಗೆ ಅಪರಾಧ ಅನ್ನೋದನ್ನು ಈ ವಿಧಿ ಸ್ಪಷ್ಟಪಡಿಸುತ್ತೆ. ಈ ವಿಧಿಯಡಿಯಲ್ಲೇ ಒಂದು ಕಾಯ್ದೆ ಬರುತ್ತೆ 1955ರ ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆ ಅಂತ. ಇದ್ರ ಪ್ರಕಾರ ಅಸ್ಪೃಶ್ಯತೆಯನ್ನು, ಈ ಮೇಲು ಕೀಳು ಭಾವನೆಯನ್ನು ಅಥವಾ ಏನೋ ಈ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡಿದರೆ 6 ತಿಂಗಳ ಸೆರೆವಾಸ ಅಥವಾ 500 ರೂಪಾಯಿ ದಂಡ, ಹಾಗೆ ಚುನಾವಣೆಗೆ ಸ್ಪರ್ಧಿಸದಂತೆ ತಡೆಯಬಹುದು. ಅಂದರೆ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡಿದಾನೆ ಅಂತ ತಿಳಿದು ಬಂದರೆ ಅವನ ವಿರುದ್ಧ ಹೇಗೆ ಅಂದರೆ ಅವನೇನಾದರೂ ಚುನಾವಣೆಗೆ ಸ್ಪರ್ಧೆಗೆ ನಿಂತಿದ್ರೆ ಅವನು ಆ ಚುನಾವಣೆಗೆ ಭಾಗವಹಿಸದಂತೆ ತಡೆಯಬಹುದು ಅನ್ನೋದನ್ನು ಈ ವಿಧಿ ಸ್ಪಷ್ಟಪಡಿಸುತ್ತೆ. ನೆಕ್ಸ್ಟು 18ನೇ ವಿಧಿ ಬಿರುದುಗಳ ರದ್ದತಿ. ಅಂದರೆ ಒಬ್ಬ ವ್ಯಕ್ತಿ ತನ್ನ ಹೆಸರಿನ ಮುಂದೆ ಬೇಕಾಬಿಟ್ಟು ಯಾವುದೋ ಬಿರುದನ್ನು ಇಟ್ಕೊಳ್ಳೋ ಹಾಗಿಲ್ಲ. ಈಗ ಕೆಲವೊಂದನ್ನು ಬಿಟ್ಟು ಈಗ ಕೆಲವೊಂದು ಶಿಕ್ಷಣ ಸಂಸ್ಥೆಗಳು ಕೊಟ್ಟಿರುತ್ತೆ, ಡಾಕ್ಟರೇಟ್ ಎಲ್ಲ ಕೊಡ್ತಾರಲ್ವ, ಅದನ್ನು ಇಟ್ಕೊಳ್ಬಹುದು, ಅದು ಕೊಟ್ಟಿರುವಂಥದ್ದು ಶಿಕ್ಷಣ ಸಂಸ್ಥೆಯಿಂದ. ಮತ್ತು ಸೈನಿಕರಿಗೆ ಕೆಲವೊಂದು ಬಿರುದುಗಳನ್ನು ಕೊಡ್ತಾರಲ್ವ, ಅದನ್ನು ಇಟ್ಕೊಳ್ಬಹುದು. ಅದನ್ನು ಬಿಟ್ಟು ಅವನಿಗೆ ಇಷ್ಟ ಬಂದಂತೆ, ಅವನ ಮನಸ್ಸ ಇಚ್ಛೆ ಬಂದಂತೆ ಅವನು ಬಿರುದುಗಳನ್ನು ಇಟ್ಕೊಳ್ಳೋ ಹಾಗಿಲ್ಲ. ಮತ್ತು ಈಗ ಬ್ರಿಟಿಷರು ಒಂದಷ್ಟು ಬಿರುದುಗಳನ್ನು ಕೊಟ್ಟಿದ್ರು ಆವಾಗ ಅವರು ಆಡಳಿತ ಮಾಡ್ತಕ್ಕಂಥ ಕಾಲದಲ್ಲಿ. ಆ ಬಿರುದುಗಳನ್ನು ಕೂಡ ಈಗ ಕಂಟಿನ್ಯೂ ಆಗಿ ಯೂಸ್ ಮಾಡೋ ಹಾಗಿಲ್ಲ ಅನ್ನೋದನ್ನು ಈ 18ನೇ ವಿಧಿ ಸ್ಪಷ್ಟಪಡಿಸುತ್ತೆ. ನೆಕ್ಸ್ಟು ಮತ್ತೊಂದು ಹಕ್ಕು, ಸಮಾನತೆ ಹಕ್ಕು ಮುಗಿಯಿತು. ನೆಕ್ಸ್ಟು 2ನೇ ಹಕ್ಕು ಸ್ವಾತಂತ್ರ್ಯದ ಹಕ್ಕು. ಇದನ್ನು 19ರಿಂದ 22ನೇ ವಿಧಿ ಸ್ಪಷ್ಟಪಡಿಸುತ್ತೆ. ಸ್ವಾತಂತ್ರ್ಯದ ಹಕ್ಕು, ಎಲ್ಲೆಲ್ಲಿ ನಮಗೆ ಸ್ವಾತಂತ್ರ್ಯ ಇದೆ ನಮ್ಮ ದೇಶದಲ್ಲಿ ಅನ್ನೋದನ್ನು. ಮೊದಲನೇದಾಗಿ 19ನೇ ವಿಧಿ ಇಂಪಾರ್ಟೆಂಟ್ ಇದು. ಇದರಲ್ಲಿ 6 ರೀತಿಯ ಸ್ವಾತಂತ್ರ್ಯಗಳನ್ನು ಭಾರತದ ಪೌರರಿಗೆ ನೀಡಿರುವಂಥದ್ದು. ಈ ಹಕ್ಕುಗಳು ಕೂಡ, ಈ 6 ಸ್ವಾತಂತ್ರ್ಯಗಳು ಕೂಡ ಪೌರರಿಗೆ ಮಾತ್ರ, ವಿದೇಶಿಗರಿಗೆ ಇಲ್ಲ, ಪೌರರಿಗೆ ಮಾತ್ರ ಈ 6 ಸ್ವಾತಂತ್ರ್ಯಗಳನ್ನು ನೀಡಿರುವಂಥದ್ದು. ಅದು ಯಾವ್ಯಾವುದು ಅಂತಂದರೆ, ಮೊದಲನೇದಾಗಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಥವಾ ಶಾಂತಿಯುತವಾಗಿ ಸಭೆ ಸೇರುವ ಹಕ್ಕು ಇರ್ಬೋದು, ಹಾಗೆ ಸಂಘ ಸಂಸ್ಥೆ ಸಹಕಾರ ಸಂಘಗಳನ್ನು ಸ್ಥಾಪಿಸೋ ಹಕ್ಕಿರ್ಬೋದು, ಮತ್ತು ದೇಶದಾದ್ಯಂತ ಸಂಚರಿಸೋಕ್ಕೆ ಹಕ್ಕಿರಬಹುದು, ಹಾಗೆ ದೇಶದ ಯಾವುದೇ ಭಾಗದಲ್ಲಿ ವಾಸಿಸುವ ಹಕ್ಕಿರ್ಬೋದು, ಮತ್ತು ಯಾವುದೇ ಉದ್ಯೋಗ, ವೃತ್ತಿ, ವ್ಯಾಪಾರ ಮತ್ತು ವ್ಯವಹಾರಗಳನ್ನು ಮಾಡುವ ಹಕ್ಕು. ಈ 6 ರೀತಿಯ ಸ್ವಾತಂತ್ರ್ಯಗಳನ್ನು ಪೌರರಿಗೆ ಕೊಟ್ಟಿರ್ತಕ್ಕಂಥದ್ದು. ಹಾಗೆ ಈ ಸ್ವಾತಂತ್ರ್ಯಗಳ ಮೇಲೆ ನಿರ್ಬಂಧ ಕೂಡ ಇದೆ. ಅಂದರೆ ಆಗ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಇದೆ. ಅಂದರೆ ಒಬ್ಬ ವ್ಯಕ್ತಿಗೆ ಮಾತಾಡಲಿಕ್ಕೆ ಅವಕಾಶ ಇರುವಂಥದ್ದು. ಈಗ ನಮಗೆ ಮಾತಾಡೋಕ್ಕೆ ಅವಕಾಶ ಇದೆ ಅಂತ ಹೇಳಿಬಿಟ್ಟು ಮನಸ್ಸ ಇಚ್ಛೆ ಬೇಕಾಬಿಟ್ಟು ಮಾತಾಡೋ ಹಾಗಿಲ್ಲ, ಮಾತಿನಲ್ಲಿ ಅಸಂಬದ್ಧತೆ ಇರೋ ಹಾಗಿಲ್ಲ, ಮಾತಿನಿಂದ ಮತ್ತೊಬ್ಬರ ತೇಜೋವಧೆ ಮಾಡೋ ಹಾಗಿಲ್ಲ, ಅಥವಾ ದೇಶಕ್ಕೆ ಅಶಾಂತಿ ತರುವಂತಹ ಕೆಲಸವನ್ನು ಮಾಡೋ ಹಾಗಿಲ್ಲ. ಈಗ ಇಲ್ಲಿ ದೇಶದಾದ್ಯಂತ ಸಂಚರಿಸುವ ಹಕ್ಕು ಅಂತ ಇದೆ, ಹಾಗಂತ ನಿಯಮಗಳನ್ನು ಮೀರೋ ಹಾಗಿಲ್ಲ. ಎಲ್ಲ ನಿಯಮದಡಿಯಲ್ಲಿ ಈ ಹಕ್ಕುಗಳನ್ನು ಅನುಭವಿಸೋಕ್ಕೆ ಸ್ವಾತಂತ್ರ್ಯ ಇದೆ, ಆದರೆ ಸ್ವೇಚ್ಛಾಚಾರ ಇಲ್ಲ ಅನ್ನೋದನ್ನು ನಾವಿಲ್ಲಿ ನೆನ್ಪಿಟ್ಕೊಳ್ಬಹುದು. ನೆಕ್ಸ್ಟು ಆಸ್ತಿಯನ್ನು ಸಂಪಾದಿಸುವ ಮತ್ತು ಪರಭಾರೆ ಮಾಡುವ ಹಕ್ಕು. ಏನು ಆಗಲೇ ನೋಡಿದ್ವಿ, ಆಸ್ತಿಯ ಹಕ್ಕು ಏನಿತ್ತು ಅದನ್ನು ತೆಗೆದಿದ್ದಾರೆ 44ನೇ ತಿದ್ದುಪಡಿಯಲ್ಲಿ ಅಂತ ಹೇಳಲಾಗಿದೆ. ಮೊದಲು ಕೂಡ ಇದು ಒಂದು ರೀತಿಯ ಸ್ವಾತಂತ್ರ್ಯ ಆಗಿ, ಒಂದು ರೀತಿಯ ಮೂಲಭೂತ ಹಕ್ಕಾಗಿ ಉಳ್ಕೊಂಡಿತ್ತು, ಈಗ ಇಲ್ಲ. ನೆಕ್ಸ್ಟು 20ನೇ ವಿಧಿ ಏನು ಹೇಳುತ್ತೆ ಅಂದರೆ ಅಪರಾಧಿಗಳಿಗೆ ರಕ್ಷಣೆ. ಏನಿದು ಅಪರಾಧಿಗಳಿಗೆ ರಕ್ಷಣೆಯನ್ನು ಕೊಡುತ್ತೆ ಅಂದರೆ ಅದು ಉಪವಿಧಿಗಳು ಸ್ಪಷ್ಟಪಡಿಸ್ತಾ ಹೋಗುತ್ತೆ. ಮೊದಲನೇದು ಉಪವಿಧಿ 21 ಏನು ಹೇಳುತ್ತೆ ಅಂದರೆ ಆ ಸಂದರ್ಭದಲ್ಲಿ ಜಾರಿ ಇರುವ ಕಾನೂನನ್ನು ಉಲ್ಲಂಘಿಸಿದರೆ ಮಾತ್ರ. ಅಂದರೆ ಒಬ್ಬ ವ್ಯಕ್ತಿಯನ್ನು ಅಪರಾಧಿ ಅಂತ ಕನ್ಸಿಡರ್ ಮಾಡಬೇಕು ಅಂತಂದರೆ ಅವನು ಈಗ ಆ ಟೈಮಲ್ಲಿ ಒಂದು ಕಾನೂನು ಇರುತ್ತೆ, ಅದನ್ನು ಅವನು ಉಲ್ಲಂಘನೆ ಮಾಡಿದ್ದಾನೆ, ಅದನ್ನು ಅವನು ದಾಟಿದ್ದಾನೆ ಅಂತ ಹೇಳಿ ಅವನ್ನ ಅಪರಾಧಿ ಅಂತ ಕನ್ಸಿಡರ್ ಮಾಡ್ಬೋದು. ಅದನ್ನು ಬಿಟ್ಟು ಯಾವುದೋ ಒಂದು ಕಾನೂನು ಅದಕ್ಕೂ ಹಿಂದೆ ಜಾರಿಯಲ್ಲಿತ್ತು, ಅದು ಇವಾಗ ಜಾರಿಯಲ್ಲಿಲ್ಲ, ಅವನು ಆವಾಗ ಆ ತಪ್ಪನ್ನು ಮಾಡಿದ್ದ ಅಂತ ಹೇಳಿಬಿಟ್ಟು ಇವಾಗ ತಂದು ಅವರಿಗೆ ಶಿಕ್ಷೆಯನ್ನು ಕೊಡೋ ಹಾಗಿಲ್ಲ ಅಂತ 21 ವಿಧಿ ಸ್ಪಷ್ಟಪಡಿಸುತ್ತೆ. ನೆಕ್ಸ್ಟ್ 22 ಉಪವಿಧಿ ಏನು ಹೇಳುತ್ತೆ ಅಂದರೆ ಒಂದು ವ್ಯಕ್ತಿಗೆ ಒಂದು ಅಪರಾಧಕ್ಕೆ ಅವನು ಒಂದೇ ಸಲ ಶಿಕ್ಷೆ ಕೊಡಬೇಕು, ಅದೇ ಅಪರಾಧವನ್ನು ಇಟ್ಕೊಂಡು ಅವನಿಗೆ ಪದೇ ಪದೇ ಒಂದಕ್ಕಿಂತ ಹೆಚ್ಚು ಬಾರಿ ಶಿಕ್ಷೆಯನ್ನು ಕೊಡೋ ಹಾಗಿಲ್ಲ ಅಂತ ಈ ವಿಧಿ ಸ್ಪಷ್ಟಪಡಿಸುತ್ತೆ. ನೆಕ್ಸ್ಟು 23ನೇ ವಿಧಿ ಏನು ಹೇಳುತ್ತೆ ಅಂದರೆ ತನ್ನ ವಿರುದ್ಧವೇ ಸಾಕ್ಷಿ ಹೇಳುವಂತೆ ಒತ್ತಾಯಿಸುವಂತಿಲ್ಲ. ಒಬ್ಬ ಅಪರಾಧಿಗೆ ನಿನ್ನ ವಿರುದ್ಧನೇ ಸಾಕ್ಷಿ ಹೇಳ್ಕೋಬೇಕಪ್ಪ ಅಂತ ಹೇಳಿಬಿಟ್ಟು ಅವನಿಗೆ ಒತ್ತಾಯವನ್ನು ಕೊಡುವಂತಿಲ್ಲ. ಈ 3 ರೀತಿಯಲ್ಲಿ 20ನೇ ವಿಧಿ ಅಪರಾಧಿಗಳಿಗೆ ರಕ್ಷಣೆಯನ್ನು ಕೂಡ ಕೊಟ್ಟಿರುವಂಥದ್ದು. ನೆಕ್ಸ್ಟು 21ನೇ ವಿಧಿ ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆ. ಅದೇ ಒಬ್ಬ ವ್ಯಕ್ತಿಗೆ ಜೀವಿಸೋಕೆ ಏನು ಬೇಕು, ಇಂಪಾರ್ಟೆಂಟ್ ಬೇಸಿಕ್ ನೀಡ್ಸ್ಗಳೆಲ್ಲ ಏನಿದೆಯೋ, ಊಟ, ವಸತಿ, ಆಹಾರ ಎಲ್ಲ ಏನಿದೆಯೋ ಅದು ಈ ವಿಧಿಯಡಿಯಲ್ಲೇ ಬರುತ್ತೆ. ಈವನ್ ನಿದ್ರಿಸೋದು ಕೂಡ ಒಂದು ಹಕ್ಕು ಅಂತ ಈ ವಿಧಿಯಡಿಯಲ್ಲಿ ಸ್ಪಷ್ಟಗೊಳಿಸಲಾಗಿದೆ. ಓಕೆ, ನೆಕ್ಸ್ಟು 21A ಅದರಲ್ಲೇ ಒಂದು ಉಪವಿಧಿ, ಈ ಶೈಕ್ಷಣಿಕ ಹಕ್ಕು, ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಎಲ್ಲ ಏನು ಬಂತು ಅದು 2002 86ನೇ ತಿದ್ದುಪಡಿ ಕಾಯ್ದೆ ಮೂಲಕ ಈ ವಿಧಿಯನ್ನು ಸೇರಿಸ್ಕೊಳ್ತಾರೆ.
ಈ ಕಡ್ಡಾಯ ಶಿಕ್ಷಣ ಅಂತ ಬಂತಲ್ವಾ, 6 ರಿಂದ 14 ವಯಸ್ಸಿನ ಮಕ್ಕಳಿಗೆ ಶಿಕ್ಷಣವನ್ನು ನೀಡೋದು ಏನಿದೆ ಅದು 21 ಈ ವಿಧಿಯಡಿಯಲ್ಲಿ ಇದು ಬರುವಂಥದ್ದು. ನೆಕ್ಸ್ಟು 22ನೇ ವಿಧಿ, ಅಕ್ರಮ ಬಂಧನ ಮತ್ತು ಸೆರೆವಾಸ ವಿರುದ್ಧದ ರಕ್ಷಣೆ. ಒಬ್ಬ ವ್ಯಕ್ತಿಯನ್ನ ಬಂಧನ ಮಾಡಿದ್ರೆ ಅಥವಾ ಆ ಬಂಧನ ಅಕ್ರಮವಾಗಿದ್ರೆ ಅದಕ್ಕೆ ಸಕಾರಣಗಳು ಇಲ್ಲದೆ ಹೋದರೆ ಕಾರಣಗಳನ್ನು ತಿಳ್ಕೊಳ್ಳೋಕೆ ಅದ್ರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಅವನಿಗೆ ಅವಕಾಶ ಇದೆ ಅಂತ ಹೇಳಿಬಿಟ್ಟು ಈ 22ನೇ ವಿಧಿ ಸ್ಪಷ್ಟಪಡಿಸುತ್ತೆ. ನೆಕ್ಸ್ಟ್ ಇದಿಷ್ಟು ಸ್ವಾತಂತ್ರ್ಯದ ಹಕ್ಕು ಮುಗಿತು. ನೆಕ್ಸ್ಟ್ ಬರುತ್ತೆ ಇನ್ನೊಂದು ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು. 23 ಮತ್ತು 24 2 ವಿಧಿಗಳು ಇದರಲ್ಲಿ ಇಂಪಾರ್ಟೆಂಟ್ ಆಗಿ ಬರುತ್ತೆ. ಈ ಶೋಷಣೆ ಅಂತ ಗೊತ್ತಿದೆ ನಮಗೆ, ನಮ್ಮ ದೇಶದಲ್ಲಿ ಯಾವಾಗಲೂ ಈ ಶೋಷಣೆಗೆ ಒಬ್ಬರಲ್ಲ ಒಬ್ಬರು ಒಳಗಾಗ್ತಾನೆ ಬರ್ತಾ ಇದ್ದಾರೆ. ಅದರ ವಿರುದ್ಧ ಅಥವಾ ಅದ್ರ ವಿರುದ್ಧ ಹೋರಾಡಬೇಕು ಹೇಗೆ ಅನ್ನೋದಕ್ಕೆ ಈ ವಿಧಿ ಸ್ಪಷ್ಟಪಡಿಸುತ್ತೆ. ಈ 23ನೇ ವಿಧಿ ಏನು ಹೇಳುತ್ತೆ ಅಂದರೆ ಅಕ್ರಮ ಮಾನವ ಮಾರಾಟ ಮತ್ತು ಬಲವಂತದ ದುಡಿಮೆ ನಿಷೇಧ. ಅಂದರೆ ಒಬ್ಬ ವ್ಯಕ್ತಿಯನ್ನು ಬಲವಂತವಾಗಿ ದುಡಿಸ್ಕೊಳ್ಳೋ ಹಾಗಿಲ್ಲ, ಅಥವಾ ಅವನಿಗೆ ಸಂಬಳವನ್ನು ಕೊಡದೆ ಅಥವಾ ಒಂದು ಕಿರುಕುಳವನ್ನು ಕೊಟ್ಟುಬಿಟ್ಟು ಅವನಿಗೆ ದುಡಿಸ್ಕೊಳ್ಳೋ ಹಾಗಿಲ್ಲ. ಹಾಗೆ ದುಡಿಸ್ಕೊಂಡ್ರೆ ಅದು ಅಪರಾಧ, ಅದರ ವಿರುದ್ಧ ಅವನು ಹೋರಾಡಬಹುದು ಅಥವಾ ಅದನ್ನು ಆ ರೀತಿ ಕೆಲಸವನ್ನು ಮಾಡೋ ಹಾಗೆ ಇಲ್ಲ ಅನ್ನೋದನ್ನು ಈ 23ನೇ ವಿಧಿ ಸ್ಪಷ್ಟಪಡಿಸುತ್ತೆ. ಮತ್ತು 24ನೇ ವಿಧಿ ಏನು ಹೇಳುತ್ತೆ ಅಂದರೆ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಅಪಾಯಕಾರಿ ಕೆಲಸದಲ್ಲಿ ದುಡಿಸಿಕೊಳ್ಳುವಂತಿಲ್ಲ. ಅಂದರೆ ಈ ಬಾಲ ಕಾರ್ಮಿಕ ಪದ್ಧತಿಗಳು ನಿರ್ಮೂಲನೆ ಎಲ್ಲ ಏನು ಬಂತು ಅದು ಈ ವಿಧಿಯಡಿಯಲ್ಲೇ ಬರೋದು. ಬಾಲ ಕಾರ್ಮಿಕ ಪದ್ಧತಿಯನ್ನು ನಿರ್ಮೂಲನೆ ಮಾಡಬೇಕು. 14 ವರ್ಷದ ಒಳಗಿನ ಮಕ್ಕಳನ್ನು ಕೆಲಸದಲ್ಲಿ ಬಿಟ್ಟು ಅವ್ರನ್ನ ಶಾಲೆ ಕಡೆಗೆ ಕಳಿಸ್ಬೇಕು, ಅವ್ರನ್ನ ಅಪಾಯಕಾರಿ ಕೆಲಸದಲ್ಲಿ ತೊಡಗಿಸ್ಕೊಳ್ಬಾರ್ದು ಅನ್ನೋದನ್ನು ಈ 24ನೇ ವಿಧಿ ಪ್ರೊಟೆಕ್ಷನ್ ಅನ್ನು ಕೊಟ್ಟಿರುವಂಥದ್ದು. ನೆಕ್ಸ್ಟ್ ಇನ್ನೊಂದು ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, 25 ರಿಂದ 28ನೇ ವಿಧಿ. ಈ 25ನೇ ವಿಧಿ ಏನು ಹೇಳುತ್ತೆ ಅಂದರೆ ಆತ್ಮಸಾಕ್ಷಿಗೆ ಸರಿ ಎನಿಸುವ ಧರ್ಮವನ್ನು ಪಾಲಿಸುವ ಹಕ್ಕು. ಒಬ್ಬ ವ್ಯಕ್ತಿ, ನಾವು ಅಂದ್ಕೊಳ್ಳಿ ನಮಗೆ ಯಾವುದು ಸರಿ ಅನ್ಸುತ್ತೋ ಆ ಧರ್ಮವನ್ನು ಪಾಲಿಸಲಿಕ್ಕೆ ಸಂಪೂರ್ಣವಾದ ಅವಕಾಶವನ್ನು ಸಂವಿಧಾನ ಮಾಡಿಕೊಟ್ಟಿರ್ತಕ್ಕಂಥದ್ದು. ಈಗ ಒಬ್ಬ ವ್ಯಕ್ತಿ ಪರ್ಟಿಕ್ಯುಲರ್ಲಿ ಒಂದು ಧರ್ಮದಲ್ಲಿ ಹುಟ್ಟಿದ್ದಾನೆ ಅಂತನೋ ಅಥವಾ ಅವನಿಗೆ ಈ ಧರ್ಮದಲ್ಲೇ ಕೆಲವೊಬ್ರು ಇದೇ ಧರ್ಮದಲ್ಲಿ ಇರು ಅಂತ ಹೇಳ್ತಾರೆ ಅಂತನೋ ಯಾವುದೇ ಒಂದು ಇನ್ಫ್ಲೂಯೆನ್ಸ್ಗೆ ಒಳಗಾಗದೆ ಅವನಿಗೆ ಯಾವುದು ಇಷ್ಟ ಬರುತ್ತೋ ಆ ಧರ್ಮವನ್ನು ಪಾಲಿಸಲಿಕ್ಕೆ ಅವನಿಗೆ ಸಂಪೂರ್ಣವಾದ ಅವಕಾಶ ಈ ವಿಧಿ ಮೂಲಕ ಕೊಟ್ಟಿರುವಂಥದ್ದು. ನೆಕ್ಸ್ಟು 26ನೇ ವಿಧಿ, ಧಾರ್ಮಿಕ ವಿದ್ಯಮಾನಗಳ ನಿರ್ವಹಣಾ ಸ್ವಾತಂತ್ರ್ಯ. ಇದ್ರ ಬಗ್ಗೆ ನೆಕ್ಸ್ಟ್ 27ನೇ ವಿಧಿ, ಒಂದು ನಿರ್ದಿಷ್ಟ ಧರ್ಮದ ಪೋಷಣೆಗಾಗಿ ತೆರಿಗೆ ಪಾವತಿಸುವುದರಿಂದ ಸ್ವಾತಂತ್ರ್ಯ. ಅಂದರೆ ಒಬ್ಬ ವ್ಯಕ್ತಿಯನ್ನು ನೀವು ಪರ್ಟಿಕ್ಯುಲರ್ಲಿ ಈ ಧರ್ಮದ ಪೋಷಣೆಗಾಗಿ ಅಥವಾ ಈ ಧರ್ಮದ ಜೀರ್ಣೋದ್ಧಾರಕ್ಕಾಗಿ ನೀವು ದುಡ್ಡು ಕೊಡಬೇಕು, ತೆರಿಗೆಯನ್ನು ಕೊಡಬೇಕು, ವಂತಿಗೆಯನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಯಾರನ್ನು ಕೂಡ ಹಿಂಸೆ ಮಾಡೋ ಹಾಗಿಲ್ಲ. ಅದು ಕೂಡ ಒಂದು ರೀತಿಯ ಅಪರಾಧ ಅಂತ 27ನೇ ವಿಧಿ ಸ್ಪಷ್ಟಪಡಿಸುತ್ತೆ. ನೆಕ್ಸ್ಟು 28ನೇ ವಿಧಿ ಏನು ಹೇಳುತ್ತೆ ಅಂದರೆ ಧಾರ್ಮಿಕ ಬೋಧನೆ ಸ್ವಾತಂತ್ರ್ಯ. ಧಾರ್ಮಿಕ ಬೋಧನೆಯಿಂದ ಸ್ವಾತಂತ್ರ್ಯ ಅಂದರೆ ಒಬ್ಬ ವ್ಯಕ್ತಿಗೆ ಅವನ ಅನುಮತಿ ಇಲ್ಲದೆ ಶಿಕ್ಷಣ ಸಂಸ್ಥೆಗಳಿರ್ಬೋದು, ಕೆಲವೊಂದು ಗೌರ್ಮೆಂಟ್ ಶಿಕ್ಷಣ ಸಂಸ್ಥೆ ಇರ್ಬೋದು, ಇದರಡಿಯಲ್ಲಿ ಈ ಒಬ್ಬ ವಿದ್ಯಾರ್ಥಿಗೆ ಅಥವಾ ವ್ಯಕ್ತಿಗೆ ಅವನ ಒಂದು ಅನುಮತಿ ಇಲ್ಲದೆ ಒಂದು ಪರ್ಟಿಕ್ಯುಲರ್ ಒಂದು ಧರ್ಮದ ಬಗ್ಗೆ ಅವನಿಗೆ ಯಾವುದೇ ರೀತಿಯ ಬೋಧನೆಯನ್ನು ಮಾಡೋ ಹಾಗಿಲ್ಲ, ವಿತೌಟ್ ಅವನ ಪರ್ಮಿಷನ್. ಓಕೆ, ನೆಕ್ಸ್ಟ್ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಇಂಪಾರ್ಟೆಂಟ್ ಆಗಿ ಇದರಲ್ಲಿ 2 ವಿಧಿ ಬರುತ್ತೆ, 29 ಮತ್ತು 30. 29ನೇ ಏನು ಹೇಳುತ್ತೆ, ಅಲ್ಪಸಂಖ್ಯಾತರ ಹಿತಾಸಕ್ತಿ ಮತ್ತು ರಕ್ಷಣೆ. ಅಲ್ಪಸಂಖ್ಯಾತರು, ಭಾಷಾ ಅಲ್ಪಸಂಖ್ಯಾತರು ಆಗಿರ್ಬೋದು, ಧರ್ಮದ ಪ್ರಕಾರ ಅಲ್ಪಸಂಖ್ಯಾತರಾಗಿರ್ಬೋದು, ಅವರಿಗೆ ಅವರ ಹಿತಾಸಕ್ತಿಯನ್ನು ರಕ್ಷಣೆ ಮಾಡ್ಕೊಳ್ಳುವಂಥದ್ದು. ಈಗ ನಮಗೆ ಗೊತ್ತಿದೆ, ನಮ್ಮ ದೇಶದಲ್ಲಿ ಒಂದು ಸ್ವಲ್ಪ ದೂರಕ್ಕೆ ನಾವು ಹೋಗ್ತಾ ಇದ್ದಂಗೆ ಅಲ್ಲಿ ಸಂಸ್ಕೃತಿಗಳು, ಆಚಾರ ವಿಚಾರಗಳು ಎಲ್ಲವೂ ಕೂಡ ಬದಲಾಗ್ತಾ ಹೋಗುತ್ತೆ ಅಲ್ವಾ. ಅವರ ಸಂಸ್ಕೃತಿಯನ್ನು, ಅವರ ಆಚಾರಗಳನ್ನು ಅವ್ರಿಗೆ ಕಾಪಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇರ್ತಕ್ಕಂಥದ್ದು. ನೆಕ್ಸ್ಟು ಈ ವಿಧಿ 30 ಏನು ಹೇಳುತ್ತೆ ಅಂದರೆ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸುವ ಮತ್ತು ಆಡಳಿತ ನಡೆಸುವ ಅಲ್ಪಸಂಖ್ಯಾತರ ಹಕ್ಕು. ಅಲ್ಪಸಂಖ್ಯಾತರು, ಧಾರ್ಮಿಕ ಅಲ್ಪಸಂಖ್ಯಾತರಾಗಿರ್ಬೋದು, ಭಾಷಾ ಅಲ್ಪಸಂಖ್ಯಾತರಾಗಿರ್ಬೋದು, ಇವರಿಗೆ ಈ ವಿಧಿ ಒಂದು ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸುವ ಹಕ್ಕನ್ನು ಇದ್ರ ಮೂಲಕ ಕೊಟ್ಟಿರುವಂಥದ್ದು. ನೆಕ್ಸ್ಟು ಇದಿಷ್ಟು ಹಕ್ಕುಗಳನ್ನು ಈಗ ಸಂವಿಧಾನ ಏನು ಜನರಿಗೆ ಕೊಟ್ಟಿದೆ ಅಥವಾ ಪ್ರಜೆಗಳಿಗೆ ಕೊಟ್ಟಿದೆಯೋ ಅದನ್ನು ಈಗ ಹಕ್ಕುಗಳನ್ನು ಏನೋ ಕೊಟ್ಟಿದೆ, ಅದರ ಉಲ್ಲಂಘನೆ ಆಯಿತು ಅಥವಾ ಅದು ನಮಗೆ ಆ ಹಕ್ಕುಗಳು ನಮಗೆ ಸಿಗ್ತಾ ಇಲ್ವ, ಒಬ್ಬ ವ್ಯಕ್ತಿಯಿಂದನೋ ಅಥವಾ ಯಾವುದೋ ಒಂದು ಸಂಸ್ಥೆಯಿಂದನೋ ಆ ಹಕ್ಕುಗಳು ಉಲ್ಲಂಘನೆ ಆಯಿತು ಅಂದರೆ ನಾವೇನು ಮಾಡಬೇಕು ಅಥವಾ ಅದನ್ನು ಪಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಈ 32ನೇ ವಿಧಿ ಸ್ಪಷ್ಟಪಡಿಸುತ್ತೆ. ಸಂವಿಧಾನಬದ್ಧ ಪರಿಹಾರಗಳ ಹಕ್ಕು, ಈ ಮೂಲಭೂತ ಹಕ್ಕುಗಳನ್ನು ಪಡ್ಕೊಳ್ಳೋದು ಹೇಗೆ ಅಥವಾ ಅದರ ಉಲ್ಲಂಘನೆ ಆದರೆ ಅದಕ್ಕೆ ಯಾವ ರೀತಿಯ ನ್ಯಾಯವನ್ನು ಪಡ್ಕೊಳ್ಬೇಕು ಅನ್ನೋದನ್ನು ಕಂಪ್ಲೀಟ್ ಆಗಿ ಈ 32ನೇ ವಿಧಿ ಸ್ಪಷ್ಟಪಡಿಸುವಂಥದ್ದು. ಅದಕ್ಕೋಸ್ಕರನೇ ಈ 32ನೇ ವಿಧಿಯನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕೂಡ ಹೇಳಿರ್ತಕ್ಕಂಥದ್ದು. ಅಂದರೆ ಇದಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಇದೆ ಅಂತ. ಈಗ ನಮ್ಗೆ ಯಾವುದೇ ಹಕ್ಕುಗಳು ಗೊತ್ತಿದೆ, ನಮಗೆ ಯಾವುದೇ ಹಕ್ಕುಗಳು ಸಿಕ್ಕಿಲ್ಲ ಅಂತಂದರೆ ಈ ಮೂಲಭೂತ ಹಕ್ಕುಗಳಲ್ಲಿ ಯಾವುದೇ ಒಂದು ನಮಗೆ ಅದ್ರ ಕೊರತೆ ಆಗ್ತಿದೆ ಅಥವಾ ಅದು ಸರಿಯಾಗಿ ನಮಗೆ ದೊರಕ್ತಾ ಇಲ್ಲ ಅಂತಂದರೆ ನಾವು ಈ 32ನೇ ವಿಧಿ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ನ ಮೂಲಕ ರಿಟ್ಟನ್ನು ಹೊರಡಿಸೋ ಮೂಲಕ
ಈ ವಿಧಿಯನ್ನು ಪಡ್ಕೊಳ್ಬಹುದು. 32ನೇ ವಿಧಿ ಸಂಪೂರ್ಣವಾಗಿ ಸುಪ್ರೀಂ ಕೋರ್ಟ್ಗೆ ಈ ಅಧಿಕಾರವನ್ನು ಕೊಟ್ಟಿರುವಂಥದ್ದು. ನಾವು ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿ ಮೂಲಭೂತ ಹಕ್ಕುಗಳನ್ನು ಪಡ್ಕೊಳ್ಳೋಕ್ಕೆ ಅವಕಾಶವನ್ನು ಇರ್ತಕ್ಕಂಥದ್ದು. ಮೊದಲಿಗೆ ಈಗ 1950ಕ್ಕೂ ಮುಂಚೆ ಈ ರಿಟ್ಗಳನ್ನು ಏನು ಹೊರಡಿಸ್ತಾ ಇದ್ರು ಅದು ಕೇವಲ ಈ ಕಲ್ಕತ್ತಾ, ಬಾಂಬೆ, ಮದ್ರಾಸು ಈ ಹೈಕೋರ್ಟ್ಗಳು ಮಾತ್ರ ರಿಟ್ಗಳನ್ನು ಹೊರಡಿಸ್ತಾ ಇದ್ವು. ಈಗ ಸುಪ್ರೀಂ ಕೋರ್ಟ್ ಬಿಟ್ಟು ಬೇರೆ ಹೈಕೋರ್ಟ್ಗಳು ಕೂಡ ರಿಟ್ಗಳನ್ನು ಹೊರಡಿಸ್ಬೋದು, ಆದರೆ 32ನೇ ವಿಧಿ ಅಡಿಯಲ್ಲಿ ಬರೋದಿಲ್ಲ. 32ನೇ ವಿಧಿ ಅಡಿಯಲ್ಲಿ ಏನು ಸುಪ್ರೀಂ ಕೋರ್ಟ್ ಮಾತ್ರ ರಿಟ್ಗಳನ್ನು ಹೊರಡಿಸುತ್ತೆ. ಅದನ್ನು ಬಿಟ್ಟು 226ನೇ ವಿಧಿ ಇದೆ, ಅದರ ಅಡಿಯಲ್ಲಿ ಎಲ್ಲ ಹೈಕೋರ್ಟ್ಗಳು ಕೂಡ ರಿಟ್ಗಳನ್ನು ಹೊರಡಿಸೋಕ್ಕೆ ಅವಕಾಶ ಇದೆ. ಈ 32ನೇ ವಿಧಿ ಅಡಿಯಲ್ಲಿ ರಿಟ್ಗಳನ್ನು ಹೊರಡಿಸ್ಬೇಕು ಅಂದರೆ ಅದು ಕೇವಲ ಈ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟ ಈ ದಾವೆಗಳು ಮಾತ್ರ ಆಗಿರಬೇಕು. ಆ ಪ್ರಕರಣಗಳು ಕೇವಲ ಮೂಲಭೂತ ಹಕ್ಕುಗಳ ಉಲ್ಲಂಘನೆಗೆ ಸಂಬಂಧಪಟ್ಟ ಪ್ರಕರಣಗಳಾಗಿರಬೇಕು. ಅದನ್ನು ಬಿಟ್ಟು ನಮ್ಮ ಸಂವಿಧಾನದಲ್ಲಿ ಇನ್ನೂ ಬೇಕಾದಷ್ಟು ಹಕ್ಕುಗಳಿದೆ, ಮೂಲಭೂತೇತರ ಹಕ್ಕುಗಳು. ಈಗ ಆಸ್ತಿ ಹಕ್ಕನ್ನು ತೆಗೆದು ಮೂಲಭೂತೇತರ ಹಕ್ಕು ಮಾಡಿದ್ರಲ್ವ, ಆ ಥರ ಆಸ್ತಿ ಹಕ್ಕಿರ್ಬೋದು, ಮತದಾನದ ಹಕ್ಕಿರ್ಬೋದು. ಇದ್ರ ಬಗ್ಗೆ ಏನಾದರೂ ಉಲ್ಲಂಘನೆ ಆಯಿತು ಅಂದರೆ ನಾವು ಅವಾಗ ಸುಪ್ರೀಂ ಕೋರ್ಟ್ಗೆ ಹೋಗೋಕ್ಕೆ ಬರಲ್ಲ. 226ನೇ ವಿಧಿ ಅಡಿಯಲ್ಲಿ ಹೈಕೋರ್ಟ್ಗೆ ನಾವು ಪ್ರಕರಣಗಳನ್ನು ದಾಖಲೆ ಮಾಡ್ಕೊಳ್ಬಹುದು, ನ್ಯಾಯವನ್ನು ಪಡ್ಕೊಳ್ಬಹುದು. ಈ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟ ಪ್ರಕರಣಗಳನ್ನು ಕೂಡ 226ನೇ ವಿಧಿ ಅಡಿಯಲ್ಲಿ ಹೈಕೋರ್ಟ್ನ ಮೂಲಕ ಕೂಡ ನಾವು ರಿಟ್ಗಳನ್ನು ಹೊರಡಿಸಬಹುದು. ಬಟ್ ಈಗ ನಾವೊಂದು ರಾಜ್ಯದವರು ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟ ಪ್ರಕರಣಗಳನ್ನು ಅಲ್ಲಿ ನಾವು ಪಡ್ಕೊಳ್ಬಹುದು. ಆದರೆ ನಮ್ಮ ರಾಜ್ಯದವರು ಬೇರೆ ರಾಜ್ಯಕ್ಕೆ ಹೋಗಿ ಅಲ್ಲಿ ಹೈಕೋರ್ಟ್ನಲ್ಲಿ 226ನೇ ವಿಧಿ ಅಡಿಯಲ್ಲಿ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟ ವಿಚಾರಗಳನ್ನು ಅಲ್ಲಿ ಪ್ರಸ್ತಾಪ ಮಾಡೋ ಹಾಗಿಲ್ಲ. ನಮ್ಮ ರಾಜ್ಯದವರು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹೈಕೋರ್ಟ್ನಲ್ಲೇ ಹೋಗಿ 226ನೇ ವಿಧಿ ಅಡಿಯಲ್ಲಿ ನಾವು ಅದಕ್ಕೆ ನ್ಯಾಯವನ್ನು ಪಡ್ಕೊಳ್ಬಹುದು. ಈಗ ರಿಟ್ಗಳು ಅಂತ ಹೇಳಿದ್ವಿ ಅಲ್ವಾ, 5 ರೀತಿಯ ರಿಟ್ಗಳು ಬರುತ್ತೆ, ಗೊತ್ತಿದೆ ನಮಗೆ. ಅದು ಯಾವ್ಯಾವುದು ಅಥವಾ ಅದೇನು ಹೇಳುತ್ತೆ ಅಂತ ನೋಡೋದಾದರೆ, ಮೊದಲನೇದಾಗಿ ಬಂಧಿ ಪ್ರತ್ಯಕ್ಷೀಕರಣ, ಹೆಬಿಯಸ್ ಕಾರ್ಪಸ್. ಅಂದರೆ ಬಂಧಿತ ವ್ಯಕ್ತಿಯನ್ನು 24 ಗಂಟೆಗಳ ಒಳಗಾಗಿ ಹತ್ತಿರದ ನ್ಯಾಯಾಲಯಕ್ಕೆ ಅಥವಾ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂಥದ್ದು. ಅಂದರೆ ಈಗ ಯಾರು ಬಂಧಿಸಿರ್ತಾರೋ ಅವ್ರ ವಿರುದ್ಧ ಇದನ್ನು ಹಾಕುವಂಥದ್ದು, ಈ ರಿಟ್ಟನ್ನು. ಈಗ ಬಂಧಿಸಿರೋ ವ್ಯಕ್ತಿಯನ್ನು ಈಗ ಹತ್ತಿರದ ನ್ಯಾಯಾಲಯದೊಳಗೆ ತಂದು ನೀವು ಹಾಜರುಪಡಿಸಬೇಕು ಅಂತ. ಅಂದರೆ ಆ ಬಂಧನ ಏನಾದರೂ ಸಕಾರಣ ಅಲ್ಲದೆ ಹೋಗಿದ್ರೆ, ಆ ಬಂಧನ ಏನಾದರೂ ಅಕ್ರಮ ಅನ್ನಿಸ್ತಾ ಇದ್ರೆ, ಅದು ಸರಿ ಇಲ್ಲ, ನ್ಯಾಯಯುತವಾಗಿಲ್ಲ ಅನ್ನಿಸ್ತಾ ಇದ್ರೆ ಇಂಥ ರಿಟ್ಗಳನ್ನು ಹೊರಡಿಸಬಹುದು. ನೆಕ್ಸ್ಟು ಪರಮಾದೇಶ, ಮ್ಯಾಂಡಮಸ್. ಅಲ್ಲೇ ಇದೆ ಪರಮ ಆದೇಶವನ್ನು ಕೊಡುವಂಥದ್ದು. ಯಾರಿಗೆ? ಕರ್ತವ್ಯ ನಿರ್ವಹಿಸಲು ವಿಫಲನಾದ ಅಥವಾ ನಿರಾಕರಿಸಿದ ಸಾರ್ವಜನಿಕ ಅಧಿಕಾರಿಗಳಿಗೆ ಅಥವಾ ಸಾರ್ವಜನಿಕ ಪ್ರಾಧಿಕಾರಕ್ಕೆ ನೀಡುವ ಆಜ್ಞೆ. ಯಾರಾದರೂ ಇಂಥ ಕೆಲಸವನ್ನು ನಾನು ಮಾಡೋದಿಲ್ಲ, ಅದು ರೂಲ್ಸಲ್ಲಿ ಇರುತ್ತೆ ಇಂಥ ಕೆಲಸ ಮಾಡಬೇಕು ಅಂತ, ಬಟ್ ನಾನು ಇಂಥ ಕೆಲಸವನ್ನು ಮಾಡಲ್ಲ ಅಂತ ಒಬ್ಬ ಸಂಸ್ಥೆ ಅಥವಾ ಒಬ್ಬ ಸಾರ್ವಜನಿಕ ಅಧಿಕಾರಿ ಹೇಳ್ತಾನೆ ಅಂತಂದರೆ ಅವನ ವಿರುದ್ಧ ಅರ್ಜಿ ಸಲ್ಲಿಸೋಕೆ, ಅವನ ವಿರುದ್ಧ ರಿಟ್ ಹಾಕೋಕ್ಕೆ ಕೂಡ ಅವಕಾಶ ಇದೆ ಅಂತಕ್ಕಂಥದ್ದು. ಬಟ್ ಇಬ್ಬರ ವಿರುದ್ಧ ಮಾತ್ರ ಅಂಥ ರಿಟ್ಟನ್ನು ಹಾಕೋ ಹಾಗಿಲ್ಲ. ಅದು ಯಾರ್ಯಾರು ಅಂದರೆ ರಾಷ್ಟ್ರಪತಿಗಳು ಮತ್ತು ರಾಜ್ಯಪಾಲರ ವಿರುದ್ಧ ಇಂಥ ಆಜ್ಞೆಯನ್ನು ಹೊರಡಿಸೋ ಹಾಗಿಲ್ಲ ಅನ್ನೋದು ಇಂಪಾರ್ಟೆಂಟ್ ಪಾಯಿಂಟು. ನೆಕ್ಸ್ಟ್ ಇನ್ನೊಂದು ರಿಟ್ ಬರುತ್ತೆ, ಪ್ರತಿಬಂಧಕಾಜ್ಞೆ, ಪ್ರಾಹಿಬಿಷನ್. ಈಗ ಮ್ಯಾಂಡಮಸ್ ಏನು ಹೇಳುತ್ತೆ ಅಂದರೆ ನೀ ಇಂಥ ಕೆಲಸ ಮಾಡು ಅಂತ ಹೇಳುತ್ತೆ, ಆದೇಶ ಕೊಡುತ್ತೆ. ಒಂದು ಪ್ರಾಧಿಕಾರಕ್ಕೂ ಅಥವಾ ಸಾರ್ವಜನಿಕ ಅಧಿಕಾರಿಗೂ ನೀ ಇಂಥ ಕೆಲಸ ಮಾಡು ಅನ್ನೋ ಆದೇಶ ಕೊಡುತ್ತೆ. ಬಟ್ ಇಲ್ಲಿ ಪ್ರಾಹಿಬಿಷನ್ ಏನು ಅಂದರೆ ನೀನು ಇಂಥ ಕೆಲಸವನ್ನು ಮಾಡಬೇಡ, ಇದು ನಿನ್ನ ಎಲ್ಲಿಗೆ ಬರೋದಿಲ್ಲ, ಇದು ನಿನ್ನ ನಿಯಮಗಳ ಅಡಿಯಲ್ಲಿ ಬರೋದಿಲ್ಲ, ಇಂಥ ಕೆಲಸವನ್ನು ಮಾಡಬೇಡ, ತಪ್ಪು, ಈ ಕೆಲಸ ಮಾಡೋದು ತಪ್ಪು ಅನ್ನೋದನ್ನು ರಿಸ್ಟ್ರಿಕ್ಷನ್ ಹಾಕೋದು ಈ ಪ್ರಾಹಿಬಿಷನ್ನ ಒಂದು ಲಕ್ಷಣ. ಓಕೆ, ನೆಕ್ಸ್ಟ್ ಇನ್ನೊಂದು 4ನೇ ರಿಟ್ ಬರುತ್ತೆ, ಉತ್ಪ್ರೇಕ್ಷಣಾ ಲೇಖ, ಸರ್ಶ್ಯೂರಿ. ಇದೇನು ಹೇಳುತ್ತೆ ಅಂದರೆ ಕೆಳಗಿನ ನ್ಯಾಯಾಲಯಗಳು ಮೇಲಿನ ನ್ಯಾಯಾಲಯಗಳಿಗೆ ಪ್ರಕರಣಗಳನ್ನು ವರ್ಗಾಯಿಸುವಂತೆ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನೀಡುವ ಆಜ್ಞೆ. ಈ ಕೆಳಗೆ ನ್ಯಾಯಾಲಯಗಳು ಒಂದು ಪ್ರಕರಣವನ್ನು ನೋಡ್ಕೊಳ್ತಾ ಇರುತ್ತೆ, ಆ ಪ್ರಕರಣವನ್ನು ಅಥವಾ ದಾವೆಯನ್ನು ನನಗೆ ಒಪ್ಪಿಸುವಂಥ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ತನ್ನ ಕೆಳಗಿನ ನ್ಯಾಯಾಲಯಗಳಿಗೆ ನೀಡುವಂಥ ಒಂದು ಆಜ್ಞೆ ಅಥವಾ ರಿಟ್ ಏನಿದೆ ಅದೇ ಸರ್ಶ್ಯೂರಿ. ನೆಕ್ಸ್ಟು ಕೋವಾರೆಂಟ್, 5ನೇ ರಿಟ್ಟು, ಕೊನೆಯದು. ಇದೇನು ಹೇಳುತ್ತೆ ಅಂದರೆ ಒಬ್ಬ ವ್ಯಕ್ತಿ, ಅನರ್ಹ ವ್ಯಕ್ತಿ ಸಾರ್ವಜನಿಕ ಹುದ್ದೆಯನ್ನು ಹೊಂದಿದ್ದರೆ ಆ ಬಗೆಗೆ ವಿಚಾರಣೆ ನಡೆಸುವಂತೆ ನ್ಯಾಯಾಲಯ ನೀಡುವ ಆದೇಶ. ಒಬ್ಬ ವ್ಯಕ್ತಿ ಅವನಿಗೆ ಎಲಿಜಿಬಿಲಿಟಿ ಇಲ್ಲದೆ ಒಂದು ಕೆಲಸವನ್ನು ತಗೊಂಡಿದ್ದಾನೆ ಅಂತಂದರೆ, ಸಾರ್ವಜನಿಕ ಹುದ್ದೆಯನ್ನು ತಗೊಂಡಿದ್ದಾನೆ ಅಂತಂದರೆ ಅವನ ವಿರುದ್ಧ ವಿಚಾರಣೆ ನಡೆಸೋಕೆ ಈ ಒಂದು ರಿಟ್ ಏನಿದೆ ಅದನ್ನು ಹೊರಡಿಸ್ಬೋದು ಅಂತ. ಇದಿಷ್ಟು 5 ರೀತಿಯ ರಿಟ್ಗಳ ಬಗ್ಗೆ. ನೆಕ್ಸ್ಟ್ ಇಲ್ಲಿಗೆ ಮೂಲಭೂತ ಹಕ್ಕುಗಳು ಮುಗಿಯುತ್ತೆ. 14ರಿಂದ 32 ತನಕ ಮೂಲಭೂತ ಹಕ್ಕುಗಳು ಮುಗಿಯುತ್ತೆ. ನೆಕ್ಸ್ಟ್ ಇನ್ನು 33, 35 ತನಕ ಬರುತ್ತಲ್ವ ಪಾರ್ಟ್ 3ಯಲ್ಲಿ. ಇನ್ನು 33, 34, 35ನೇ ವಿಧಿಗಳು ಬರುತ್ತೆ. ಈ 33ನೇ ವಿಧಿ ಏನು ಹೇಳುತ್ತೆ ಅಂದರೆ, ಈ ಸಶಸ್ತ್ರ ಪಡೆಗಳು, ಅರೆ ಸೇನಾ ಪಡೆಗಳು ಅಥವಾ ಪೊಲೀಸ್ ಪಡೆಗಳು ಮತ್ತು ಇತರ ಪಡೆಗಳು ಮೂಲಭೂತ ಹಕ್ಕುಗಳ ಮೇಲೆ ನಿರ್ಬಂಧ ವಿಧಿಸುವ ಅಥವಾ ಅಮಾನತುಗೊಳಿಸುವ ಅಧಿಕಾರ ಇದೆ, ಅದು ಸಂಸತ್ತಿಗೆ ಮಾತ್ರ ಇರುವುದು ಅಂತ ಈ ವಿಧಿ ಸ್ಪಷ್ಟಪಡಿಸುತ್ತೆ.
ಮತ್ತು ಸಂಸತ್ತು ಅಂಥ ಕಾನೂನುಗಳನ್ನು ರೂಪಿಸಬಹುದು ಅನ್ನೋದನ್ನು 32ನೇ ವಿಧಿ ಸ್ಪಷ್ಟಪಡಿಸುತ್ತೆ. ಈ ವಿಧಿಯಡಿಯಲ್ಲಿ ಈಗ ಏನು ಸಶಸ್ತ್ರ ಪಡೆಗಳು, ಅರೆ ಸೇನಾ ಪಡೆಗಳು, ಇದಕ್ಕೆ ಸಂಬಂಧಪಟ್ಟಂತೆ ಏನು ಸಂಸತ್ತು ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಕಾನೂನುಗಳನ್ನು ರೂಪಿಸುತ್ತೋ ಅದನ್ನು ಈ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯ ಆಧಾರದ ಮೇಲೆ ಯಾವ ನ್ಯಾಯಾಲಯದಲ್ಲೂ ಕೂಡ ಪ್ರಶ್ನೆ ಮಾಡೋ ಹಾಗಿಲ್ಲ ಅಂತ 33ನೇ ವಿಧಿ ಸ್ಪಷ್ಟಪಡಿಸುತ್ತೆ. ಇದು ಸ್ಪೆಷಲ್ ಕೇಸು. ನೆಕ್ಸ್ಟು 34ನೇ ವಿಧಿ ಮಾರ್ಷಿಯಲ್ ಕಾನೂನು ಅಂದರೆ ಏನು ಅಂದರೆ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ. ಭಾರತದ ಯಾವುದೇ ಪ್ರದೇಶದಲ್ಲಿ ಮಾರ್ಷಿಯಲ್ ಕಾನೂನು ಜಾರಿಗೊಳಿಸಬಹುದು. ಭಾರತದ ಯಾವುದೇ ಪ್ರದೇಶದಲ್ಲಿ ಕೂಡ ಈ ಮಾರ್ಷಿಯಲ್ ಕಾನೂನನ್ನು ಜಾರಿಗೊಳಿಸಬಹುದು ಅಂತ 34ನೇ ವಿಧಿ ಸ್ಪಷ್ಟಗೊಳಿಸುತ್ತೆ. ಈ ಮಾರ್ಷಿಯಲ್ ಕಾನೂನು ಅಂದರೆ ಯಾವಾಗ ಜಾರಿಗೊಳಿಸ್ಬೋದು ಅದನ್ನು ಅಂದರೆ ಯುದ್ಧ, ದಾಳಿ, ದಂಗೆ, ಬಂಡಾಯ ಅಥವಾ ಗಲಭೆ ಇಂತಹ ಯಾವುದೇ ಕಾರಣದಿಂದಾಗಿ ಇಂಥ ಘಟನೆಗಳು ನಡೆದು ದೇಶದಲ್ಲಿ ಶಾಂತಿ ಅಥವಾ ಸುವ್ಯವಸ್ಥೆ ಕುಸಿದು ಬಿದ್ದಾಗ, ದೇಶದಲ್ಲಿ ಅಶಾಂತಿ ಆಗ್ತಾ ಇದೆ ಅಥವಾ ಒಂದು ವ್ಯವಸ್ಥೆಯ ಪ್ರಕಾರ ಯಾವುದು ನಡೀತಾ ಇಲ್ಲ ಅಂದಾಗ ಈ ಮಾರ್ಷಿಯಲ್ ಕಾನೂನನ್ನು ರೂಪಿಸಬಹುದು. ಇದನ್ನು ಯಾರು ಜಾರಿಗೊಳಿಸ್ತಾರೆ ಅಂದರೆ ಸೇನಾಧಿಕಾರಿಗಳು, ಸೇನೆಯ ಮುಖ್ಯಸ್ಥರು ಯಾರಿರ್ತಾರೆ ಅವರು ಜಾರಿಗೊಳಿಸ್ತಾರೆ. ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ಕ್ರಮಗಳನ್ನು ಅಥವಾ ಈ ಏನು ಕ್ರಮಗಳನ್ನು ತೆಗೆದುಕೊಳ್ಳೋದಿರ್ಬೋದು, ಒಂದಷ್ಟು ನಿಯಮಗಳನ್ನು ರೂಪಿಸಿರ್ಬೋದು, ಆ ಅಧಿಕಾರ ಪೂರ್ತಿಯಾಗಿ ಸೇನಾಧಿಕಾರಿಗಳಿಗೆ ಇರುತ್ತೆ. ಆ ಟೈಮಲ್ಲಿ ಅವರು ಈ ಮೂಲಭೂತ ಹಕ್ಕುಗಳ ಮೇಲೆ ನಿರ್ಬಂಧವನ್ನು ವಿಧಿಸ್ಬೋದು ಅಂತ ಕೂಡ ಈ ವಿಧಿ ಸ್ಪಷ್ಟಪಡಿಸುತ್ತೆ. ಅಂದರೆ ಈ ಮಾರ್ಷಿಯಲ್ ಕಾನೂನು ಜಾರಿ ಇರುವಂಥ ಸಂದರ್ಭದಲ್ಲಿ ಈ ಸೇನೆಯ ಅಧಿಕಾರಿಗಳಿಗೆ ಪೂರ್ಣವಾದ ಪ್ರಾಬಲ್ಯವನ್ನು ಕೊಡುತ್ತೆ ಅನ್ನೋದನ್ನು ಈ ಮಾರ್ಷಿಯಲ್ ಕಾನೂನು ಅಥವಾ ಈ 34ನೇ ವಿಧಿ ಸ್ಪಷ್ಟಪಡಿಸುತ್ತೆ. ಮತ್ತು ಇದ್ರ ಘೋಷಣೆ ಯಾವಾಗ ಇದನ್ನು ಘೋಷಣೆ ಮಾಡಬೇಕು, ಪರ್ಟಿಕ್ಯುಲರ್ಸ್, ಇದ್ರ ಬಗ್ಗೆ ಪರ್ಟಿಕ್ಯುಲರ್ ಡೀಟೇಲ್ಸು ಸಂವಿಧಾನದಲ್ಲಿ ನಿರ್ದಿಷ್ಟ ನಿಯಮಗಳ ಮೂಲಕ ಉಲ್ಲೇಖ ಮಾಡಿಲ್ಲ ಅಂತ ಹೇಳಿ ಒಂದು ಪಾಯಿಂಟನ್ನು ನಾವು ನೆನಪಿಟ್ಕೋಬೇಕು. ನೆಕ್ಸ್ಟು ಕೊನೆಯ ವಿಧಿ 35ನೇ ವಿಧಿ ಏನು ಹೇಳುತ್ತೆ ಅಂದರೆ ಕೆಲವು ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸುವುದಕ್ಕೆ ಸಂಬಂಧಿಸಿದ ಕಾನೂನನ್ನು ರೂಪಿಸುವ ಅಧಿಕಾರ ಸಂಸತ್ತಿಗೆ ಮಾತ್ರ ಇದೆ. ಅಂದರೆ ಕೆಲವು ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟ ಕಾನೂನನ್ನು ಜಾರಿಗೊಳಿಸೋಕ್ಕೆ ಸಂಸತ್ತಿಗೆ ಮಾತ್ರ ಅಧಿಕಾರ ಇದೆ. ರಾಜ್ಯ ಶಾಸಕಾಂಗಗಳಿಗೆ ಈ ಅಧಿಕಾರ ಇಲ್ಲ. ಸಂಸತ್ತು ಇದರಲ್ಲಿ ಒಂದು ಅಧಿಕಾರವನ್ನು ಹೊಂದಿದೆ ಅಂತ 35ನೇ ವಿಧಿ ಸ್ಪಷ್ಟಪಡಿಸುತ್ತೆ. ಇದಿಷ್ಟು ಮೂಲಭೂತ ಹಕ್ಕುಗಳ ಬಗ್ಗೆ. ಈ ಮೂಲಭೂತ ಹಕ್ಕುಗಳಲ್ಲಿ ಕೆಲವೊಂದು ಪ್ರಮುಖ ಲಕ್ಷಣಗಳಿದ್ದಾವೆ ಅಲ್ವಾ? ಆ ಲಕ್ಷಣಗಳು ಯಾವ್ದ್ಯಾವುದು ಅಂತ ನೋಡೋದಾದರೆ ಮೊದಲನೇದಾಗಿ ಆವಾಗಲೇ ಹೇಳ್ದಂಗೆ ಕೆಲವು ಮೂಲಭೂತ ಹಕ್ಕುಗಳನ್ನು ಇಲ್ಲಿ ಪೌರರಿಗೆ ಮಾತ್ರ ಕೊಟ್ಟಿರುವಂಥದ್ದು, ಮತ್ತು ಇನ್ನು ಕೆಲವನ್ನ ಪೌರರಿಗೆ ಮತ್ತು ವಿದೇಶಿಗರಿಗೆ ಇಬ್ಬರಿಗೂ ಕೊಟ್ಟಿರುವಂಥದ್ದು ಅಂತ ಆಗಲೇ ಕೆಲವೊಂದು ಪಾಯಿಂಟಲ್ಲಿ ನೋಡ್ತಾ ಬಂದ್ವಿ. ಅದು ಪೌರರಿಗೆ ಮಾತ್ರ ಕೊಟ್ಟಿರ್ತಕ್ಕಂತಹ ವಿಧಿಗಳು ಯಾವ್ದ್ಯಾವುದು ಅಂತಂದರೆ ಈ 15ನೇ ವಿಧಿ ಏನು ಜಾತಿ ಧರ್ಮ ಆಧಾರದ ಮೇಲೆ ತಾರತಮ್ಯ ಮಾಡುವಂತಿಲ್ಲ ಅಂತ ಏನಿತ್ತು ಅದು, ಮತ್ತು 16ನೇ ವಿಧಿ ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನ ಅವಕಾಶವನ್ನು ಪಡ್ಕೊಳ್ಳುವಂಥದ್ದು ಇರ್ಬೋದು. 19ನೇ ವಿಧಿ 6 ರೀತಿಯ ಸ್ವಾತಂತ್ರ್ಯಗಳನ್ನು ಏನು ನೋಡಿದ್ವಿ ಅದಿರ್ಬೋದು. 29, 30 ಈ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕವು ಇದರಡಿಯಲ್ಲಿ ಬರುತ್ತೆ. ಇದಿಷ್ಟುಗಳು ಏನಿದೆ, ಇದಿಷ್ಟು ವಿಧಿಗಳೇನಿದೆ ಇದು ಮಾತ್ರ ಕೇವಲ ಪೌರರಿಗೆ ಮಾತ್ರ ಅನ್ವಯಿಸುತ್ತೆ, ವಿದೇಶಿಗರಿಗೆ ಇದು ಅನ್ವಯಿಸೋದಿಲ್ಲ ಅನ್ನೋದು ಒಂದು ಲಕ್ಷಣ. ಆದರೆ ಮತ್ತೊಂದು, ಈ ಸಂಸತ್ತು ವಿಶೇಷ ಬಹುಮತದ ಮೂಲಕ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಬಹುದು. ಅಂದರೆ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಬಹುದು, ಅದು ಸ್ವರೂಪಗಳು ಬದಲಾಗ್ತಾ ಇರುತ್ತೆ ಅನ್ನೋದು ಇದು ಸಂವಿಧಾನದ ಒಂದು ಅಥವಾ ಈ 3ನೇ ಭಾಗದ ಒಂದು ಲಕ್ಷಣ, ಮೂಲಭೂತ ಹಕ್ಕುಗಳ ಒಂದು ಲಕ್ಷಣ ಆಗಿದೆ. ನೆಕ್ಸ್ಟು 20 ಮತ್ತು 21ನೇ ವಿಧಿಯಡಿಯಲ್ಲಿ ನೀಡಲಾಗಿರುವ ಮೂಲಭೂತ ಹಕ್ಕುಗಳು ಇದೇನು ಅಪರಾಧಿಗಳಿಗೆ ರಕ್ಷಣೆ ಮತ್ತು 21 ವೈಯಕ್ತಿಕ ಸ್ವಾತಂತ್ರ್ಯ ಅಂತ ಏನು ಬರುತ್ತೆ, ಇವೆರಡನ್ನ ಬಿಟ್ಟು ಈ ಉಳಿದ ಮೂಲಭೂತ ಹಕ್ಕುಗಳನ್ನು ರಾಷ್ಟ್ರಪತಿಗಳು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂದರ್ಭ ಅಂತ ಏನಿರುತ್ತೋ ಆ ಟೈಮಲ್ಲಿ ಈ ಹಕ್ಕುಗಳನ್ನು ಅಮಾನತುಗೊಳಿಸಬಹುದು ಅಂತ ತಿಳ್ಕೊಬೇಕು. ಅದು ಒಂದು ಲಕ್ಷಣ, ಈ ಹಕ್ಕುಗಳನ್ನ ಆವಾಗ ಕೂಡ ನಾವು ಅಮಾನತುಗೊಳಿಸಬಹುದು ಅಂತ. ನೆಕ್ಸ್ಟ್ ಗೊತ್ತಿದೆ ನಮಗೆ ಭಾರತದ 3ನೇ ಭಾಗ, ಭಾರತ ಸಂವಿಧಾನದ ಆ 3ನೇ ಭಾಗವನ್ನು ಏನಂತ ಕರೀತಾರೆ ಹೇಳಿ? ಭಾರತದ ಮ್ಯಾಗ್ನಾ ಕಾರ್ಟಾ, ಭಾರತ ಸಂವಿಧಾನದ ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರೆ. ಯಾಕೆ? ಈ ಸಂವಿಧಾನದ 3ನೇ ಭಾಗದಲ್ಲಿ ಯಾವ ವಿಚಾರ ಅಳವಡಿಸ್ಕೊಂಡಿದ್ದೀವಿ ನಾವು? ಮೂಲಭೂತ ಹಕ್ಕುಗಳು. ಈ ಮ್ಯಾಗ್ನಾ ಕಾರ್ಟಾ ಅಂದರೆ ಏನು ಅಂತಂದರೆ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟ ಪ್ರಥಮ ಲಿಖಿತ ದಾಖಲೆ. ಅಂದರೆ ಈ ಪ್ರಪಂಚದಲ್ಲಿ ಹೊರಡಿಸಿದಂತಹ ಪ್ರಥಮ ಲಿಖಿತ ದಾಖಲೆ. ಅದು ಯಾವುದಕ್ಕೆ ಸಂಬಂಧಪಟ್ಟಿತ್ತು? ಹಕ್ಕುಗಳಿಗೆ ಸಂಬಂಧಪಟ್ಟಿತ್ತು. ಭಾರತದ 3ನೇ ಭಾಗ ಕೂಡ ಹಕ್ಕುಗಳಿಗೆ ಸಂಬಂಧಪಟ್ಟಿದೆ. ಈ ಎರಡೂ ವಿಷಯದಲ್ಲಿ ಸಾಮ್ಯತೆ ಇರೋದ್ರಿಂದ ಇದನ್ನ ಭಾರತದ ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರೆ. ಈ ಮ್ಯಾಗ್ನಾ ಕಾರ್ಟಾವನ್ನು ಹೊರಡಿಸಿದವರು ಯಾರು ಅಂದರೆ ಇಂಗ್ಲೆಂಡ್ನ ಜಾನ್ ಅನ್ನೋ ರಾಜ 1215ರಲ್ಲಿ ಅದನ್ನು ಜಾರಿಗೊಳಿಸ್ತಾನೆ. ಇದು ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದ ಪ್ರಥಮ ಲಿಖಿತ ಪ್ರಣಾಳಿಕೆ ದಾಖಲೆಯಾಗಿರೋದ್ರಿಂದ ಇದನ್ನು ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರೆ. ಅದರ ಹೆಸರು ಮ್ಯಾಗ್ನಾ ಕಾರ್ಟಾ ಆಗಿರೋದ್ರಿಂದ ನಮ್ಮ ಭಾರತ ಸಂವಿಧಾನದ 3ನೇ ಭಾಗವನ್ನು ಕೂಡ ಮ್ಯಾಗ್ನಾ ಕಾರ್ಟಾ ಅಂತ ಕರೆಯೋದು ಗೊತ್ತಿದೆ ನಮಗೆ.
ಸ್ನೇಹಿತರೆ, ಇದಿಷ್ಟು ಮೂಲಭೂತ ಹಕ್ಕುಗಳ ಬಗ್ಗೆ ಒಂದಷ್ಟು ಮಾಹಿತಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕನ್ ಒತ್ತೋದರ ಮೂಲಕ ಸದಾ ನಮ್ಮ ಜೊತೆ ನೋಟಿಫೈ ಆಗಿರಿ. ಧನ್ಯವಾದಗಳು.